ॐ सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम्। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्ति शान्ति शान्तिः। ಹರಿ ಓಂ. ಕೈವಲ್ಯ ಉಪನಿಷತ್ತಿನ ಆಚಾರ್ಯರಾದ ಪರಮೇಷ್ಠಿಯು ಶಿಷ್ಯನಾದ ಆಶ್ವಲಾಯನರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಎಲ್ಲ ನಡೀತಾ ಇದೆ ಎನ್ನುವಂತಹ ಚಿತ್ರಣ ಒಮ್ಮೊಮ್ಮೆ ದೀರ್ಘ ಪಯಣ ಆದಾಗ ಮರೆತು ಹೋಗ್ತದೆ. ಆದ್ದರಿಂದ ಪರಮೇಷ್ಠಿಯು ಶಿಷ್ಯನಾದ ಆಶ್ವಲಾಯನರಿಗೆ ಮಾಡ್ತಾ ಇರ್ತಕ್ಕಂಥ ಉಪದೇಶ. ಜ್ಞಾನ ಸಾಧನೆಗಳನ್ನೆಲ್ಲ ಹೇಳಿದ ಮೇಲೆ, ಜ್ಞಾನದ ಫಲವನ್ನು ಕೂಡ ಹೇಳಿದ ಮೇಲೆ, ಆತ್ಮವಿಚಾರ ಜ್ಞಾನ ಯೋಗವನ್ನ ಆರಂಭ ಮಾಡಿದ್ದಾರೆ. ಜ್ಞಾನ ಯೋಗದ ಮಹತ್ವವನ್ನು ಕೂಡ ಅರಣಿ ದೃಷ್ಟಾಂತದಿಂದ ತಿಳಿಸಿಕೊಟ್ಟಿದ್ದಾರೆ. ಅರಣಿ ಮಥನ ಅಂತ ಅಮೃತ ಬಿಂದು ಉಪನಿಷತ್ನಲ್ಲಿ ಅದು ಮೊಸರಿನ ಮಥನವನ್ನು ಹೇಳ್ತಾರೆ. ಹಾಲನ್ನ ಹೆಪ್ಪು ಕಟ್ಟಿ ಮೊಸರನ್ನಾಗಿ ಮಾಡಿ ನಾವು ಕಡೆದಾಗ ಹೇಗೆ ಮೇಲೆ ಬೆಣ್ಣೆಯ ತೇಲ್ತದೋ ಹಾಗೆ ಆತ್ಮವಿಚಾರವನ್ನ ಮನಸ್ಸಲ್ಲಿ ನಾವು ಮಾಡಿದಾಗ ಜ್ಞಾನ ಎನ್ನುವ ಬೆಣ್ಣೆ ಅದು ತೇಲ್ತದೆ ಅಂತ. ಅಲ್ಲಿ ಇಲ್ಲಿ ಎರಡು ಕಡೆ ಮಥನ ದೃಷ್ಟಾಂತ ತುಂಬಾ ಸುಂದರವಾಗಿದೆ ಆ ದೃಷ್ಟಾಂತ ಕೂಡ. ಯಾಕಂದ್ರೆ ಹಾಲು ತುಂಬಾ ದಿನ ಹೊರಗಡೆ ಇಡ್ಲಿಕ್ಕೆ ಬರಲ್ಲ, ಅದು ಕೆಟ್ಟ ಹೋಗ್ಬಿಡುತ್ತೆ. ಒಂದು ದಿನ, ಎರಡನೇ ದಿನ ಅಂದ್ರೆ ಕೆಟ್ಟ ಹೋಗ್ಬಿಡುತ್ತೆ. ಇನ್ನು ಮಜ್ಜಿಗೆ ಮೊಸರು ಮಾಡಿದ್ರೆ ಸ್ವಲ್ಪ ದಿನ ಇರ್ತದೆ, 3-4 ದಿನ ಇರಬಹುದೇನು. ಅದನ್ನೇ ಕಡೆದು ಬೆಣ್ಣೆ ಮಾಡಿದ್ರೆ ಅದು ಹಗುರವಾಗಿ ತೇಲುತ್ತೆ, ದೀರ್ಘಕಾಲ ಇರುತ್ತದೆ. ಹಾಗೆ ಈ ಜ್ಞಾನ ಅನ್ನುವಂಥದ್ದು ಬದುಕನ್ನು ಹಗುರವಾಗಿಸುವಂಥದ್ದು ಮತ್ತು ನಮ್ಮನ್ನ ಮೇಲಕ್ಕೆ ಕೊಂಡೊಯ್ಯುವಂಥದ್ದು ಮತ್ತು ಸ್ವಸ್ಥವಾಗಿರತಕ್ಕಂಥ, ಹಾಳಾಗದೆ ಇರತಕ್ಕಂಥದ್ದು. ಈ ರೀತಿಯಾಗಿ ಉಪಮೆಯಿಂದ ನಾವು ಅರ್ಥವನ್ನು ಗ್ರಹಣ ಮಾಡಬಹುದು. ಇನ್ನು ಪುರಾಣಗಳಲ್ಲಿ ಅಂತೂ ಇನ್ನೂ ಸುಂದರವಾದ ದೃಷ್ಟಾಂತ ಇದೆ. ಯಾವುದು? ಕ್ಷೀರ ಸಾಗರ ನಿರ್ಮಥನ. ಕ್ಷೀರ ಸಾಗರವನ್ನ ಅಸುರರು ದೇವತೆಗಳು ಕಡೆದರಂತೆ. 14 ಅಮೂಲ್ಯ ವಸ್ತುಗಳು ಅದರಿಂದ ಹೊರಗಡೆ ಬಂದು, ಮೊದಲನೇ ಅಮೂಲ್ಯ ವಸ್ತುವೇ ವಿಷ, ಕೊನೆಗೆ ಬಂದದ್ದು ಅಮೃತ. ಅದರಿಂದ 14 ರತ್ನಗಳು ಅದರಿಂದ ಬಂದು. ಅಮೃತ ಅಂತ ಹೇಳಿದ್ರೆ ಮೋಕ್ಷ ಅಂತ ಅರ್ಥ. ಹಾಲಾಹಲ ಅನ್ನುವ ವಿಷ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿರ್ತಕ್ಕಂತಹ ಸೂಕ್ತವಾದಂತಹ ಕೆಲವು ನಕಾರಾತ್ಮಕವಾದಂತಹ ಚಿಂತನೆಗಳು, ಅದು ಮನಸ್ಸಿಂದ ಹೊರಗಡೆ ಬರ್ತದೆ. ಈ ಮಂದರ ಪರ್ವತವನ್ನ ಕಡೆಗೋಲನ್ನಾಗಿ ಮಾಡಿಕೊಂಡು
ಕ್ಷೀರಸಾಗರವನ್ನ ಮಥನ ಮಾಡಿದ ಆ ಒಂದು ಕಥೆ ಆಧ್ಯಾತ್ಮಿಕವಾದ ಚಿಂತನೆಯನ್ನು ಹೇಳುತ್ತೆ, ಅಥವಾ ನಿಧಿಧ್ಯಾಸನವನ್ನು, ಧ್ಯಾನ ಪ್ರಕ್ರಿಯೆಯನ್ನು ಅದು ಕಥೆಯ ಮೂಲಕವಾಗಿ ನಮಗೆ ತಿಳಿಸಿಕೊಡುತ್ತೆ. ಪುರಾಣದ ಒಂದು ಮುಖ ಆಧ್ಯಾತ್ಮಿಕವಾದಂತಹ ಸಂದೇಶವನ್ನು ಕೊಡೋದು ಇರುತ್ತಲ್ವೇ. ವೇದಾರ್ಥವನ್ನು ತಿಳಿಸೋದಕ್ಕೇನೆ ಪುರಾಣಗಳು ಉಪಕ್ರಮಿಸಿರೋದ್ರಿಂದ ಅಲ್ಲಲ್ಲಿ ಆಧ್ಯಾತ್ಮಿಕವಾದಂತಹ ಸಂದೇಶವನ್ನು ಕೂಡ ಪುರಾಣದ ಮೂಲಕ ನಾವು ಗ್ರಹಣ ಮಾಡಬಹುದಾಗಿದೆ. ಆದ್ರಿಂದ ಕ್ಷೀರಸಾಗರ ಮಥನ ಎನ್ನುವುದು ಕೂಡ ಧ್ಯಾನದ ಒಂದು ಪ್ರಕ್ರಿಯೆಯನ್ನ ಹೇಳುವುದಕ್ಕೆ ಹೊರಟಂತಹ ಒಂದು ದೃಷ್ಟಾಂತವಾಗಿ ತೆಗೆದುಕೊಳ್ಬಹುದು. ಒಟ್ಟಿನಲ್ಲಿ ಮಥನವಾಗಬೇಕು. ಮಥನ ದಿನ ನಡೆಯುತ್ತೆ. ಮನ್ಮಥ ಅಂತ ಕರೀತಾರೆ ಅವನಿಗೆ. ಮನಸ್ಸನ್ನ ಮಥಿಸುವವನು ಮನ್ಮಥ. ಆ ರೀತಿ ವ್ಯಾವಹಾರಿಕ ಪ್ರಪಂಚದಲ್ಲಿ ವಿಷಯ ವಸ್ತುಗಳ ಸಂದರ್ಭದಲ್ಲಿ ಮನಸ್ಸು ಮಥನವಾಗ್ತಾ ಇರುತ್ತೆ. ಅದು ಸರಿಯೋ, ಇದು ಸರಿಯೋ, ಹಾಗೆ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಈ ರೀತಿ ಮನಸ್ಸಿನ ಸ್ವಭಾವವೇ ಮಥನ ಆಗುವಂಥದ್ದು. ಆದ್ರೆ ಆಧ್ಯಾತ್ಮಿಕವಾದ ಮಥನ ಆಗೋದಿಲ್ಲ. ನಮಗೆ ಲೌಕಿಕವಾದ ವಿಷಯದಲ್ಲಿ ಮಥನ ಆಗ್ತಾ ಇರ್ತದೆ. ಆಧ್ಯಾತ್ಮಿಕವಾದ ಮಥನ ಅಂದ್ರೆ ಏನು? ಲೋಯರ್ ಸೆಲ್ಫ್ ಅಂಡ್ ಹೈಯರ್ ಸೆಲ್ಫ್ ಅಂತ ಹೇಳ್ತಾರೆ. ನನ್ನ ಪಾರಮಾರ್ಥಿಕ ಸ್ವರೂಪ ಮತ್ತು ವ್ಯಾವಹಾರಿಕ ಸ್ವರೂಪ, ಅವು ಎರಡರ ಮಧ್ಯೆ ತಿಕ್ಕಾಟ ಆಗ್ತದೆ. ಶ್ರುತಿ ಸ್ಮೃತಿಗಳಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುವಂಥದ್ದು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಎನ್ನುವಂತಹ ಸಿದ್ಧಾಂತವನ್ನ. ಇರುವುದು ಒಂದೇ ಬ್ರಹ್ಮವಸ್ತು, ತೋರುವ ಜಗತ್ತು ಮಿಥ್ಯಾಭೂತವಾದದ್ದು, ತೋರುವ ಜೀವವು ಕೂಡ ಮಿಥ್ಯಾಭೂತವಾದದ್ದು. ಜೀವವು ಸ್ವರೂಪತಃ ಬ್ರಹ್ಮವೇ, ಜಗತ್ತು ಸ್ವರೂಪತಃ ಬ್ರಹ್ಮವೇ. ಆದ್ದರಿಂದ ಇರುವುದು ಒಂದೇ ವಸ್ತು ಎನ್ನುವುದು ಶ್ರುತಿಯ ತಾತ್ಪರ್ಯ. ಈಗ ನಮ್ಮ ಅನುಭವದಲ್ಲಿ ನಾವು ನೋಡ್ಕೊಂಡಾಗ ಏನಾಗ್ತದೆ? ಹಾಗಿಲ್ವಲ್ಲ ಸ್ವಾಮಿ, ನಾನು ಸಂಸಾರಿ, ನಾನು ಹುಟ್ಟಿದವನು, ನಾನು ಸಾಯುವವನು, ನಾನು ದೇಶಕಾಲ ವಸ್ತು ಅಪರಿಚ್ಛಿನ್ನವಾದ ಬ್ರಹ್ಮ ಎಂಬುದಾಗಿ ನೀವು ಬೋಧನೆ ನೀಡ್ತಿದ್ದೀರಿ. ಅಪಹತ ಪಾಪ್ಮ, ಅಸಂಸಾರಿ, ಈ ಎಲ್ಲ ಶಬ್ದಗಳು ನಮ್ಗೆ ಕಠಿಣ ಆಗ್ತದೆ. ಪಾಪವಿಲ್ಲದವನು, ಜ್ಞಾನಸ್ವರೂಪನು, ಸಂಸಾರ ಬಂಧನ ಇಲ್ಲದವನು, ಹೀಗೆಂಬುದಾಗಿ ನೀವೇನ್ ಹೇಳ್ತೀರೋ ಆ ರೀತಿಯ ಅನುಭವ ನಮ್ಮದು ಅಲ್ವಲ್ಲ. ನಮ್ಮ ಈಗಿನ ಅನುಭವಕ್ಕೂ ಶ್ರುತಿ ನಮಗೆ ತಿಳಿಸಿಕೊಡ್ತಕ್ಕಂತಹ ಪಾರಮಾರ್ಥಿಕ ಸ್ಥಿತಿಗೂ ತಿಕ್ಕಾಟ ಆಗ್ತದೆ. ಅದು ಹೇಗೆ ನಾನು ಒಪ್ಪಿಕೊಳ್ತಕ್ಕಂಥದ್ದು? ತೋರುವ ಜಗತ್ತನ್ನ, ಸಾಲಿಡ್ ರಿಯಾಲಿಟಿ, ಆ ಅನುಭವವನ್ನ ಮಿಥ್ಯಾ ಅಂತ ಅದು ಕರೆದ್ರೆ ಅದನ್ನ ಹೇಗೆ ಒಪ್ಪಿಕೊಳ್ಳುವಂಥದ್ದು? ತ್ರಿಪುಟ್ಯಾತ್ಮಕವಾದ ಅನುಭವ ಇದೆ ನಮ್ಮದು. ಏನು? ಈಶ್ವರ ಸೃಷ್ಟಿಕರ್ತ, ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ, ನಾನು ಜಗತ್ತನ್ನ ಭೋಗವನ್ನು ಅನುಭವಿಸ್ತೇನೆ, ನಾನು ಈಶ್ವರನಿಗೆ ಶರಣಾದ್ರೆ ನನಗೆ ಅನುಕೂಲಗಳನ್ನ ಒದಗಿಸಿ ಕೊಡ್ತಾನೆ. ಈ ಈಶ್ವರ, ಜೀವ, ಜಗತ್ತು ಎನ್ನುವಂತಹ ತ್ರಿಕೋಣಾತ್ಮಕವಾದಂತಹ ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಾವು ಜೀವನವನ್ನು ನಡೆಸ್ತಾ ಇರುವಾಗ ಉಪನಿಷತ್ತು ಏನ್ ಹೇಳುತ್ತೆ? ಏಕಮೇವ ಅದ್ವಿತೀಯಂ ಬ್ರಹ್ಮ. ಅಲ್ಲಿ ಮೂರಿಲ್ಲ, ಒಂದೇ ಇರೋದು ಅಂತ. ಈ ಪ್ರಸ್ತುತ ಅನುಭವಕ್ಕೂ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಪಾರಮಾರ್ಥಿಕ ಸತ್ಯದ ಮಧ್ಯದಲ್ಲಿಯೂ ನಮಗೆ ಘರ್ಷಣೆ ಆಗ್ತದೆ. ಆಗಬೇಕು ಘರ್ಷಣೆ, ಸಂಶಯಗಳು ಬರಬೇಕು. ಆದರೆ ಸಂಶಯಗಳು ಅಶ್ರದ್ಧೆಯಾಗಿ ಪರ್ಯವಸಾನ ಆಗ್ಬಾರ್ದು. ಶ್ರುತಿ ಹೀಗೆ ಹೇಳ್ತಾ ಇದೆಯಲ್ಲ, ಇದು ಒಪ್ಪಿಕೊಳ್ತಕ್ಕಂತಹ ವಿಚಾರ ಅಲ್ಲ, ಆದ್ರಿಂದ ಇದ್ರ ಸುದ್ದಿಗೆ ಹೋಗೋದೇ ಬೇಡ, ಸ್ವತಂತ್ರ ವಿಚಾರ ಮಾಡೋಣ ಅಂತ ಹೋಗ್ಬಾರ್ದು. ಶ್ರುತಿಯಲ್ಲಿ ಸಂದೇಹ ಬಂದಾಗ ನಾವು ಯುಕ್ತಿ ಅನುಭವಗಳ ಸಹಾಯದಿಂದ ಅದನ್ನು ಬಿಡಿಸ್ಕೊಳ್ಬೇಕು. ಮತ್ತು ಒಂದು ಶ್ರುತಿಯಲ್ಲಿ ಯಾವುದಾದ್ರು ಸಂದರ್ಭದಲ್ಲಿ ಸಂದೇಹ ಬಂದ್ರೆ ಇನ್ನೊಂದು ಶ್ರುತಿಯಲ್ಲಿ ಅದಕ್ಕೆ ಪರಿಹಾರ ಸಿಗ್ತದೆ. ಮೂರನೇ ಉಪಾಯ ಏನು ಅಂದ್ರೆ, ಮತ್ತೆ ಮತ್ತೆ ಶ್ರವಣ ಮಾಡೋದ್ರಿಂದ ನಮಗೆ ಅದರ ಬೇರೆ ಬೇರೆ ಮುಖಗಳ ಪರಿಚಯ ಆಗ್ತಾ ಹೋಗುತ್ತೆ. ಆದ್ರಿಂದ ಶ್ರವಣವನ್ನ ಮತ್ತೆ ಮತ್ತೆ ಮಾಡುವಂಥದ್ದು. ಸಂಶಯಗಳು ಬಂದಾಗ ಯುಕ್ತಿ ಅನುಭವ, ಅದು ಗುರುಪದೇಶದಿಂದ, ಗುರುಗಳ ಸಹಾಯದಿಂದ ಯುಕ್ತಿ ಅನುಭವಗಳನ್ನ ಹೊರೆಹಚ್ಚಿ ನೋಡಿ ಆ ಸಂದೇಹಗಳನ್ನು ಪರಿಹರಿಸಿಕೊಡತಕ್ಕಂಥದ್ದು. ಮತ್ತೆ ಬೇರೆ ಬೇರೆ ಶ್ರುತಿಗಳನ್ನ ಅಧ್ಯಯನ ಮಾಡುತ್ತಾ
ಮತ್ತೆ ಮತ್ತೆ ಶ್ರವಣ ಮಾಡೋದ್ರ ವಿಚಾರ ಮಾಡೋದ್ರ ಮೂಲಕವಾಗಿ ಸಂದೇಹವನ್ನೆಲ್ಲ ಪರಿಹರಿಸಿಕೊಳ್ಳಬಹುದಾಗಿದೆ ಅಂತ. ಆದ್ರಿಂದ ನಿರಂತರ ಈ ಮಥನ ನಡೀತಾ ಇರಬೇಕು. ಜ್ಞಾನ ನಿರ್ಮಥನಾಭ್ಯಾಸಾತ್ ಪಾಶಂ ದಹತಿ ಪಂಡಿತ. ಪಂಡಿತನು ಪಂಡಿತ ಅನ್ನೋ ಶಬ್ದಕ್ಕೆ ಅರ್ಥ ವಿವೇಕಿ ಅಂತ ಅರ್ಥ. ಜಿಜ್ಞಾಸು, ಮುಮುಕ್ಷು ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಈ ಶಬ್ದವನ್ನು ಬಳಸಿದಾಗ ಶಂಕರ ಭಗವತ್ಪಾದರು ವಿವರಣೆ ಪಂಡಾಸ್ಯ ಅಸ್ತಿ ಪಂಡಿತ. ಪಂಡ ಇರುವವನು ಪಂಡಿತ ಅಂತ. ಪಂಡ ಅಂದ್ರೇನು? ಆತ್ಮಾನಾತ್ಮ ವಿವೇಕ ಸಾಮರ್ಥ್ಯ. ಆ ಬುದ್ಧಿಗೆ ಹೆಸರು ಪಂಡ ಅಂತ. ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನೋದು ಬಿಡಿಸಿ ನೋಡುವ ಸಾಮರ್ಥ್ಯ ಇರುವ ಬುದ್ಧಿಗೆ ಹೆಸರು ಪಂಡ. ಪಂಡ ಅಸ್ತಿ ಪಂಡಿತ. ಆದ್ರಿಂದ ವಿವೇಕಿಯು ಜಿಜ್ಞಾಸುವು ಎಂಬ ಅರ್ಥ. ಅವನು ಪಾಶವನ್ನ, ಕರ್ಮ ಬಂಧನವನ್ನ ಪರಿಹರಿಸಿಕೊಳ್ತಾನೆ. ಸುಟ್ಟಾಕತ್ತೆ ಅಂತಿದೆ. ಯಾಕಂದ್ರೆ ಅದು ಉಪಮೆ ಹಾಗೆ ಇರೋದ್ರಿಂದ. ಅಗ್ನಿ ಹುಟ್ಟತ್ತಲ್ಲ, ಅಗ್ನಿ ಏನು ಮಾಡತ್ತೆ? ದಹಿಸಿ ಹಾಕುತ್ತೆ. ಹಾಗೆ ಜ್ಞಾನ ಅಗ್ನಿ ಅನ್ನುವಂಥದ್ದು ಅವಿದ್ಯೆ ಎನ್ನುವಂತಹ ಪಾಶವನ್ನು ಸುಟ್ಟು ಹಾಕ್ತದೆ. ಅರ್ಥಾತ್ ಅದು ನಿವೃತ್ತಿ ಮಾಡುತ್ತೆ ಅಂತ ಅರ್ಥ. ಸರಿ, ಹಾಗಾದ್ರೆ ನಾವು ವಿಚಾರಕ್ಕೆ ಬರೋಣ, ಆತ್ಮ ವಿಚಾರಕ್ಕೆ ಬರೋಣ. ಮಂತ್ರ ಸಂಖ್ಯೆ 12, 13 ಎರಡನ್ನು ಒಟ್ಟಿಗೆ ತೆಗೆದುಕೊಳ್ಳೋಣ. ಸ ಏವ ಮಾಯಾ ಪರಿಮೋಹಿತಾತ್ಮ ಶರೀರಮಾಸ್ಥಾಯ ಕರೋತಿ ಸರ್ವಂ ಸ್ತ್ರಿಯನ್ನಪಾನಾದಿ ವಿಚಿತ್ರ ಭೋಗೈಃ ಸ ಏವ ಜಾಗ್ರತ್ ಪರಿತೃಪ್ತಿಮೇತಿ ಸ್ವಪ್ನೆ ಸಜೀವ ಸುಖ ದುಃಖ ಭೋಕ್ತಾ ಸ್ವಮಾಯಯಾ ಕಲ್ಪಿತ ಜೀವಲೋಕೆ ಸುಷುಪ್ತಿ ಕಾಲೇ ಸಕಲೇ ವಿಲೀನೆ ತಮೋಭಿಭೂತ ಸುಖರೂಪಮೇತಿ. ಇಲ್ಲಿ ಅವಸ್ಥಾತ್ರಯದ ಒಂದು ವಿಚಾರ ಬಂದಿದೆ. ವೇದಾಂತ ಶಾಸ್ತ್ರದ ಮುಖ್ಯವಾದಂತಹ ತಾತ್ಪರ್ಯ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಇದೇ ಅದ್ವೈತ ಸಿದ್ಧಾಂತವೇ ಉಪನಿಷತ್ತುಗಳ ಒಂದು ಅಂತಿಮವಾದ ನಿರ್ಣಯ ಎಂಬುದಾಗಿ ನಾವು ತೆಗೆದುಕೊಳ್ತೇವೆ. ಅದು ನಿಶ್ಚಯ ಮಾಡೋದಕ್ಕೆ ಅನೇಕ ಪ್ರಕ್ರಿಯೆಗಳನ್ನ ಹೇಳ್ತಾರೆ. ಒಂದು ದೃಗ್ದೃಶ್ಯ ವಿವೇಕ, ಅವಸ್ಥಾತ್ರಯ ವಿವೇಕ, ದೇಹತ್ರಯ ವಿವೇಕ, ಕಾರ್ಯಕಾರಣ ವಿವೇಕ, ಹೀಗೆ ಬೇರೆ ಬೇರೆ ವಿವೇಕಗಳ ಮುಖಾಂತರ ಆತ್ಮಸ್ವರೂಪವನ್ನ ನಿಶ್ಚಯ ಮಾಡಿ ಕಾಣುವಂತಹ ಜಗತ್ತು ಮಿಥ್ಯಾ ಎಂಬುದಾಗಿ ನಿಶ್ಚಯ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಈ ಉದಾಹರಣೆಗೆ ದೃಗ್ದೃಶ್ಯೌ ದೌ ಪದಾರ್ಥೌ ಸ್ತಃ ದೃಗ್ಬ್ರಹ್ಮ ದೃಶ್ಯಂ ಮಾಯೇತಿ ಇತಿ ವೇದಾಂತ ಡಿಂಡಿಮಃ ಅಂತ. ಈ ದೃಗ್ದೃಶ್ಯ ವಿವೇಕ ಮಾಡುವಾಗ ಏನಾಗ್ತದೆ? ದೃಕ್ ಎನ್ನುವನು ಸ್ವತಂತ್ರ, ದೃಶ್ಯ ಎನ್ನುವುದು ಪರತಂತ್ರ. ದೃಷ್ಟಾನನ್ನು ಆಶ್ರಯಿಸಿಯೇ ದೃಶ್ಯಗಳು ತೋರ್ತಾ ಇರ್ತವೆ. ಹಾಗಿರೋದ್ರಿಂದ ದೃಕ್ ಎನ್ನುವಂಥದ್ದು ಬ್ರಹ್ಮ, ದೃಶ್ಯ ಎನ್ನುವಂಥದ್ದು ಮಾಯೆ, ಮಿಥ್ಯೆ, ಅಸತು ಎಂಬುದಾಗಿ ಒಂದು ಚಿಂತನೆ ನಡೀತದೆ. ಇನ್ನು ಪಂಚಕೋಶ ವಿವೇಕದಲ್ಲಿಯೂ ಕೂಡ ಹಾಗೆ. ನಮ್ಮ ವ್ಯಕ್ತಿತ್ವವನ್ನ 5 ಕೋಶಗಳಾಗಿ ವಿಂಗಡಿಸಿ ಪ್ರತಿಯೊಂದು ಕೋಶಗಳನ್ನು ಕೂಡ ಅಸತು ಅನಾತ್ಮ ಎಂಬುದಾಗಿ ನಿಶ್ಚಯಿಸಿ ಕೊನೆಗೆ ಕೂಟಸ್ಥ ನಿತ್ಯನಾದ ಬ್ರಹ್ಮವಸ್ತು ಅಂತ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಅದೊಂದೇ ಸತ್ಯವಾದದ್ದು, ಪಂಚಕೋಶಗಳು ಮಿಥ್ಯಾಭೂತವಾದದ್ದು ಎಂಬುದಾಗಿ ನಿಶ್ಚಯಿಸುವ ಒಂದು ಪ್ರಕ್ರಿಯೆ. ಹಾಗೆ ಆದರೆ ಈ ಅವಸ್ಥಾತ್ರಯ ಪ್ರಕ್ರಿಯೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಪ್ರಕ್ರಿಯೆ. ಯಾಕೆಂದ್ರೆ ನಮ್ಮ ಅನುಭವವನ್ನೇ ವಿಮರ್ಶೆ ಮಾಡುವಂತಹ ಒಂದು ವ್ಯವಸ್ಥೆ ಇದು. ನಾವು ಅನೇಕ ಚಿಂತನೆಗಳಲ್ಲಿ ಇದನ್ನು ನೋಡಿದ್ದೇವೆ. ಯಾವುದೇ ಒಂದು ಸಂಗತಿ ಸತ್ಯ ಅಂತ ಆಗಬೇಕಾದ್ರೆ ಅದು ಶ್ರುತಿ ಯುಕ್ತಿ ಅನುಭವಗಳಿಗೆ ಒಪ್ಪಾಗಿರಬೇಕು ಎಂಬುದಾಗಿ. ಶ್ರುತಿ ಹೇಳುತ್ತದೆ ಎಂಬ ಕಾರಣಕ್ಕೆ ಅದು ಸತ್ಯ ಅಂತ
ಜ್ಞಾನಶಾಸ್ತ್ರದಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಮ್ಮಲ್ಲಿ ಧರ್ಮಶಾಸ್ತ್ರ ಅಂತ ಒಂದಿದೆ, ಆಮೇಲೆ ಇನ್ನೊಂದು ಅಧ್ಯಾತ್ಮ ಶಾಸ್ತ್ರ ಅಂತ ಒಂದಿದೆ. ಧರ್ಮಶಾಸ್ತ್ರದ ವಿಷಯದಲ್ಲಿ ಕೇವಲ ಶ್ರುತಿ ಮಾತ್ರ ಪ್ರಮಾಣ. ಶ್ರುತಿ ಹೇಳುತ್ತೆ, ಹೀಗೆ ಯಾಗವನ್ನು ಮಾಡೋದ್ರಿಂದ ಇಂಥ ಸ್ವರ್ಗ ನಿನಗೆ ಪ್ರಾಪ್ತಿಯಾಗುತ್ತೆ, ಹೀಗೆ ಮಾಡಿದರೆ ಪಾಪ, ಹೀಗೆ ಮಾಡಿದರೆ ಪುಣ್ಯ, ಈ ದೇವತೆಯ ಸ್ವರೂಪ ಹೀಗಿರಬಹುದು, ಹೀಗೆಲ್ಲ ಒಂದು ವಿವರಣೆ ಅದು ಏನು ಕೊಡ್ತದೋ ಅದನ್ನ ನಾವು ಒಪ್ಪಿಕೊಳ್ಬೇಕು. ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಕೆಲವು ಯುಕ್ತಿಗಳನ್ನು ಬಳಸಿಕೊಳ್ಬಹುದು. ಆದ್ರೆ ಜ್ಞಾನದ ವಿಷಯಕ್ಕೆ ಆತ್ಮಜ್ಞಾನದ ವಿಷಯಕ್ಕೆ ಬಂದಾಗ ಬರೀ ಶ್ರುತಿ ಮಾತ್ರ ಪ್ರಮಾಣ ಆಗೋದಿಲ್ಲ. ಇಲ್ಲಿ ಅನುಭವವೂ ಕೂಡ ಯಥಾಸವಂ ಸಂಭವಂ ಇಹ ಪ್ರಮಾಣಂ. ನಹಿ ಧರ್ಮಶಾಸ್ತ್ರಾಯಾಮ್ ಇಹ ಬ್ರಹ್ಮ ಜಿಜ್ಞಾಸೆ ಧರ್ಮ ಜಿಜ್ಞಾಸಾಯಾಮ್ ಇಹ ಬ್ರಹ್ಮ ಜಿಜ್ಞಾಸೆ ಕೇವಲ ಶ್ರುತ್ಯಾದಯ ಏವ ಪ್ರಮಾಣಂ. ಶ್ರುತ್ಯಾದಯ ಅನುಭವಾದಯಶ್ಚ ಯಥಾಸಂಭವಂ ಇಹ ಪ್ರಮಾಣಂ ಅಂತ ಶಂಕರರು ತತ್ವ ಸಮನ್ವಯಾತ್ ಭಾಷ್ಯದಲ್ಲಿ ಬರೀತಾರೆ. ತತ್ವ ಸಮನ್ವಯಾತ್ ಭಾಷ್ಯದಲ್ಲಿ, ಒಟ್ಟು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ವಾಕ್ಯ ಬರ್ತದೆ. ಆಮೇಲೆ ಯಾಕೆ ಅಂತ ಹೇಳ್ತಾರೆ, ಅದು ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ ಅನುಭವ ಅವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ. ಈ ಬ್ರಹ್ಮಜ್ಞಾನ ಅನ್ನುವಂಥದ್ದು ಈಗಾಗಲೇ ಇದ್ದುಕೊಂಡಿರುವ ವಿಷಯದ ಕುರಿತಾಗಿ ಹೇಳ್ತಾ ಇದೆ. ಈಗ ನಮ್ಮ ಅನುಭವದಲ್ಲಿ ಇರುವ ವಿಷಯದ ಕುರಿತು ನಾವು ಮಾತನಾಡುವಾಗ ಈಗಲೇ ಆಗತಕ್ಕಂಥ ಅನುಭವದ ವಿಷಯದ ಬಗ್ಗೆ ಮಾತನಾಡುವಾಗ ನಾವು ಆ ಅನುಭವವನ್ನು ಪರಾಮರ್ಶಿಸಬೇಕಾಗ್ತದೆ. ಈಗ ಸ್ವರ್ಗಲೋಕಕ್ಕೆ ಹೋದ ಮೇಲೆ ಅಥವಾ ವೈಕುಂಠ ಲೋಕಕ್ಕೆ ಹೋದ ಮೇಲೆ ಒಬ್ಬನು ಮುಕ್ತನಾಗ್ತಾನೆ ಎನ್ನುವಂಥದ್ದು ಈಗ ಅನುಭವದಲ್ಲಿ ಇರುವಂತಹ ವಿಷಯ ಅಲ್ಲ. ಕಾಲಾಂತರದಲ್ಲಿ, ದೇಶಾಂತರದಲ್ಲಿ ಆಗತಕ್ಕಂತಹ ಅನುಭವ. ಆದರೆ ವೇದಾಂತವು, ಉಪನಿಷತ್ತು ಆ ರೀತಿಯಾದಂತಹ ಮೋಕ್ಷದ ಕುರಿತಾಗಿ ಹೇಳ್ತಾ ಇಲ್ಲ. ಈಗಾಗಲೇ ನಮಗೆ ಅನುಭವಕ್ಕೆ ಬರುವ ವಿಷಯದ ಕುರಿತಾಗಿ ಮಾತಾಡ್ತಾ ಇದೆ. ಈಗ ಅಗ್ನಿ ಅನ್ನುವಂಥದ್ದು ಉಷ್ಣವಾಗಿದೆ ಅಂತ ಹೇಳಿದ್ರೆ ಈಗಾಗಲೇ ಅನುಭವಕ್ಕೆ ಬರುವ ವಿಷಯ, ಅದು ಶ್ರದ್ಧೆಯಿಂದ ನಂಬುವ ವಿಷಯ ಅಲ್ಲ. ಹಾಗೆ ನಾನು ಸರ್ವವ್ಯಾಪಕವನಾದ ಬ್ರಹ್ಮನಿದ್ದೇನೆ, ಸದಾ ಮುಕ್ತನಿದ್ದೇನೆ ಎಂದು ಶ್ರುತಿ ಏನು ಹೇಳ್ತಾ ಇದೆಯೋ ಅದು ಕಾಲಾಂತರದಲ್ಲಿ, ದೇಶಾಂತರದಲ್ಲಿ ಅನುಭವಕ್ಕೆ ಬರುವಂತಹ ವಿಷಯ ಅಲ್ಲ, ಈಗಾಗಲೇ ಅನುಭವದಲ್ಲಿ ಇದ್ದುಕೊಂಡಿರುವ ವಿಷಯ. ಇದು ಬಹಳ ಮುಖ್ಯವಾದ ಗಮನಿಸಬೇಕಾದ ಸಂಗತಿ. ಮತ್ತು ಈ ಸತ್ಯ ಎನ್ನುವಂಥದ್ದು ಯಾವುದೋ ಒಂದು ಕಾಲಕ್ಕೋ, ಯಾವುದೋ ಒಂದು ದೇಶಕ್ಕೋ, ಯಾವುದೋ ಒಂದು ವ್ಯಕ್ತಿಗೋ ಸೀಮಿತವಾದ ಅನುಭವ ಅಲ್ಲ. ಯಾಕಂದ್ರೆ ಈ ಅನುಭವ ಎನ್ನುವಂತಹ ಶಬ್ದ ಅನ್ನುವಂಥ ದುರ್ಬಳಕೆ ಆಗೋದು ಕಾಣುತ್ತೆ. ನನಗೆ ಅನುಭವ ಆಯಿತು ಅಂತ ಹೇಳುವಾಗ ಅವನಿಗೆ ಯಾವುದೋ ಒಂದು ದೇವತಾ ದರ್ಶನ ಆಗಿರ್ತದೆ, ಅಥವಾ ಯಾವುದೋ ಒಂದು ಲೋಕದ ಅನುಭವ ಆಗಿರ್ತದೆ, ಅಥವಾ ಒಂದು ದಿವ್ಯವಾದ ಅನುಭವ ಆಗಿರ್ತದೆ. ಅದು ಅವನ ವೈಯಕ್ತಿಕ ಅನುಭವ. ವೇದಾಂತ ಮಾತನಾಡ್ತಾ ಇರುವಂಥದ್ದು ವೈಯಕ್ತಿಕ ಅನುಭವ ಅಲ್ಲ, ಸಾರ್ವತ್ರಿಕ ಅನುಭವದ ಕುರಿತು ಮಾತನಾಡ್ತಿದೆ. ಆದ್ರಿಂದ ನಮ್ಮ ಈ ಸನಾತನ ಧರ್ಮದ ಉಪನಿಷತ್ ಸಿದ್ಧಾಂತ ಅನ್ನುವಂಥದ್ದು ಜಗತ್ನಲ್ಲಿಯೇ ಅತ್ಯಂತ ಶ್ರೇಷ್ಠ, ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ. ಯಾಕೆ ಅಂತ ಹೇಳಿದ್ರೆ ಇದು ಹೇಳ್ತಾ ಇರತಕ್ಕಂತ ಮೋಕ್ಷ ಅನ್ನೋದು ಸಾರ್ವಕಾಲಿಕವಾದ ಅನುಭವದ ಕುರಿತಾಗಿ. ಈಗ ಅವನು ಹಿಂದುವೇ ಆಗಬೇಕಾಗಿಲ್ಲ, ಅವನು ನಮ್ಮ ಪರಂಪರೆಯನ್ನೇ ಅನುಸರಿಸಬೇಕಾಗಿಲ್ಲ. ಈಗ ಬೆಂಕಿ ಬಿಸಿ ಅನ್ನೋದು ಗೊತ್ತಾಗಬೇಕಾದ್ರೆ ಹಿಂದೂ ಆಗಬೇಕು, ಕ್ರಿಶ್ಚಿಯನ್ ಆಗಬೇಕು, ಯಾರಾಗಬೇಕು? ಬೆಂಕಿ ಬಿಸಿ ಅಂತ ಯಾರು ಮುಟ್ಟು ನೋಡ್ತಾರೋ ಅವರಿಗೆ ಸ್ಪರ್ಶಾನುಭವದಲ್ಲಿ ಗೊತ್ತಾಗ್ತದೆ. ನೀರು ತಣ್ಣಗಿದೆ ಎನ್ನುವ ಅನುಭವಕ್ಕೆ ಯಾವ ಜಾತಿ ಆಗ್ಬೇಕು, ಗಂಡಾಗ್ಬೇಕು, ಹೆಣ್ಣಾಗ್ಬೇಕು, ಯಾವ ಮತದವನಾಗ್ಬೇಕು, ಯಾವ ಪಂಥದವನಾಗ್ಬೇಕು? ನಮ್ಮ ಜ್ಞಾನೇಂದ್ರಿಯ ಅನ್ನುವಂಥದ್ದು ಅಥವಾ ಪ್ರಮಾಣ ಅನ್ನುವಂಥದ್ದು ಸಂಪರ್ಕಕ್ಕೆ ಬಂದಾಗ ಪ್ರಮೇಯ ಉತ್ಪತ್ತಿ ಆಗ್ತದೆ. ಹಾಗೆಯೇ ಆತ್ಮಜ್ಞಾನ ಅನ್ನುವಂಥದ್ದು ಯಾವುದೋ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾದಲ್ಲ, ಅಥವಾ ಯಾವುದೋ ಧರ್ಮಕ್ಕೆ ಸೀಮಿತವಾದಲ್ಲ, ಯಾವುದೋ ಒಂದು ಜಾತಿಗೆ ಸೀಮಿತವಾದಲ್ಲ, ಅದು ಸಾರ್ವಕಾಲಿಕವಾದ ಸತ್ಯ. ಯಾವಾಗಲೂ ಇದ್ದುಕೊಂಡಿರುವ ನಮ್ಮೆಲ್ಲರ ಅನುಭವ ಸ್ವರೂಪ. ಆದ್ದರಿಂದ ಶ್ರುತಿ ಅದನ್ನು ತೋರಿಸಿಕೊಡ್ತಾ ಇದೆ ಅಷ್ಟೆ. ಶ್ರುತಿ ಮಾಡ್ತಾ ಇರೋದೇನು, ಈಗಾಗಲೇ ನಮ್ಮ ಅನುಭವದಲ್ಲಿ ಇರತಕ್ಕಂತಹ ಮೋಕ್ಷ ಸ್ವರೂಪವನ್ನ ಅದು ತೋರಿಸಿಕೊಡ್ತಾ ಇದೆ. ಆದ್ರಿಂದ ಜ್ಞಾನಾದೇವತು ಕೈವಲ್ಯಂ ಅಂತ ನಾವು ಹೇಳುವಂತ
ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಅದು ಇದ್ದುಕೊಂಡಿದೆ. ಆ ಇದ್ದುಕೊಂಡಿರುವ ಮೋಕ್ಷವನ್ನ ಪಡೆದುಕೊಳ್ಳೋದು ಹೇಗೆ? ಅರಿತುಕೊಳ್ಳಬೇಕಷ್ಟೆ. ಅರಿತುಕೊಳ್ಳಿಕ್ಕೆ ದಾರಿ ಯಾವುದು? ನಮ್ಮ ಅನುಭವವನ್ನೇ ಪರಾಮರ್ಶಿಸೋದು. ಯಾವುದೇ ವಿಶೇಷ ಅನುಭವ ಬೇಕಾಗಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಆ ಹೀಗೆ ಹೇಳುವುದುಂಟು, ಪರೋಕ್ಷ ಜ್ಞಾನವನ್ನು ಪಡೆದುಕೊಂಡ ಮೇಲೆ ಅಪರೋಕ್ಷ ಜ್ಞಾನಕ್ಕಾಗಿ ನಿರ್ವಿಕಲ್ಪ ಸಮಾಧಿಯನ್ನ ಅಭ್ಯಾಸ ಮಾಡಬೇಕು ಅಂತ. ನಿರ್ವಿಕಲ್ಪಕ ಸಮಾಧಿಯಲ್ಲಿ ಆ ಆತ್ಮಸ್ವರೂಪದ ಅನುಭವ ಉಂಟಾಗ್ತದೆ ಅಂತ ಹೇಳ್ತಾರೆ. ಅದು ಶಂಕರರಿಗೆ ಒಪ್ಪತಕ್ಕಂತಹ ವಿಷಯ ಅಲ್ಲ. ಅವರು ಯಾವುದೋ ದೇಶದಲ್ಲಿ ಕಾಲದಲ್ಲಿ ಉಂಟಾಗುವ ವಿಶೇಷ ಅನುಭವವನ್ನ ಮೋಕ್ಷ ಎಂಬುದಾಗಿ ಕರೆದಿಲ್ಲ. ಈಗಾಗಲೇ ಇದ್ದುಕೊಂಡಿರುವ ನಮ್ಮ ಅನುಭವವನ್ನ ನಾವು ಅರಿತುಕೊಳ್ಳೋದು. ಹಾಗಾದ್ರೆ ಏನು ವಿಶೇಷ ಅನುಭವ ಬೇಕಾಗಿಲ್ವಾ ಕೇಳಿದ್ರೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ ಬೇಕು? ವಿಚಾರ ಸರಿಯಾಗಿ ಮಾಡಬೇಕು ಅಷ್ಟೆ. ವಿಚಾರವೊಂದೇ ಇಲ್ಲಿ ಮೋಕ್ಷಕ್ಕೆ ದಾರಿ. ಹಾಗಾದ್ರೆ ಹೇಗೆ ವಿಚಾರ ಮಾಡಬೇಕು? ಶ್ರುತಿ ತೋರಿಸಿಕೊಟ್ಟ ದಾರಿಯಲ್ಲಿ ವಿಚಾರ ಮಾಡಬೇಕು. ಶ್ರುತಿ ಏನು ದಾರಿಯನ್ನು ತೋರಿಸಿಕೊಡುತ್ತೆ? ಶ್ರುತಿ ಹೇಳುತ್ತೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಆದ್ರೆ ನಮ್ಮ ಅದು ಅನುಭವಕ್ಕೆ ವಿರುದ್ಧವಾಗಿದೆಯಲ್ಲ ಸ್ವಾಮಿ. ಅನುಭವಕ್ಕೆ ವಿರುದ್ಧವಾಗಿದೆ. ಬರೀ ಜಾಗೃತ ಅವಸ್ಥೆಯನ್ನಷ್ಟೇ ನೋಡಿಕೊಂಡರೆ ಇದು ಅನುಭವಕ್ಕೆ ವಿರುದ್ಧವಾಗಿದೆ. ಯಾರ್ಯಾರು ಈ ಅದ್ವೈತ ಸಿದ್ಧಾಂತವನ್ನು ನಿರಾಕರಿಸ್ತಾರೋ ಅವರೆಲ್ಲಾ ಮಾಡ್ತಕ್ಕಂಥ ತಪ್ಪು ಏನು ಅಂದ್ರೆ ಜಾಗೃತ ದೃಷ್ಟಿ ಇಟ್ಟುಕೊಂಡು ಈ ವಾಕ್ಯವನ್ನ ನೋಡ್ಲಿಕ್ಕೆ ಪ್ರಯತ್ನಿಸ್ತಾರೆ. ಜಗತ್ ಮಿಥ್ಯಾ ಎನ್ನತಕ್ಕಂತಹ ಸಂಗತಿ ಶ್ರುತಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದರೂ ಕೂಡ, ಮಿಥ್ಯಾ ಎಂಬ ಶಬ್ದ ಬರದೇ ಹೋದ್ರೂ ನೇಹನಾನಾಸ್ತಿ ಕಿಂಚನ ಮುಂತಾದ ವಾಕ್ಯಗಳ ಮೂಲಕವಾಗಿ ಇಲ್ಲಿ ಅನೇಕತ್ವವೂ ಇಲ್ಲ ಎಂಬ ನಿಷೇಧ, ದ್ವೈತ ನಿಷೇಧ ವಾಕ್ಯಗಳು ನಮಗೆ ಸಾಕಷ್ಟು ಸಿಗ್ತದೆ. ಅದ್ವೈತ ಬ್ರಹ್ಮದ ಸತ್ಯತ್ವದ ವಾಕ್ಯಗಳು ನಮ್ಗೆ ಸಾಕಷ್ಟು ಸಿಗ್ತದೆ. ಜೀವೋ ಬ್ರಹ್ಮೈವ ಅನ್ನುವ ಐಕ್ಯ ವಾಕ್ಯಗಳು, ಏಕತ್ವದ ಸಂಕೇತಗಳು ಸಾಕಷ್ಟು ಸಿಗುತ್ತೆ ನಮಗೆ. ಹೀಗಿರುವಾಗ ಅದನ್ನು ಒಪ್ಪಿಕೊಳ್ಳಿಕ್ಕೆ ಕಷ್ಟವಾಗುವುದು ಯಾಕಂದ್ರೆ ಕೇವಲ ಜಾಗೃತ ದೃಷ್ಟಿಯಿಂದ ಈ ಸತ್ಯವನ್ನು ಪರಾಮರ್ಶೆ ಮಾಡಿದಾಗ ಅದು ಹಾಗಾಗ್ತದೆ. ಅದಕ್ಕೆ ಏನ್ ಮಾಡಬೇಕು? ಅದ್ವೈತ ವೇದಾಂತದಲ್ಲಿ ಬಹಳ ಮುಖ್ಯವಾದಂತಹ ಪ್ರಕ್ರಿಯೆ ಅವಸ್ಥಾತ್ರಯ ಪರೀಕ್ಷೆ. 3 ಅವಸ್ಥೆಗಳನ್ನ ನಾವು ಪರೀಕ್ಷೆ ಮಾಡಬೇಕು. ಅವಸ್ಥೆ ಅಂದ್ರೇನು? ನೋಡು, ಅವನ ಅವಸ್ಥೆ ಹೀಗಾಗ್ಬಿಟ್ಟಿದೆ ಅಂತ ಹೇಳ್ತೇವಲ್ಲ ಹಾಗೆ. ಅವಸ್ಥೆ ಅಂದ್ರೆ ಒಂದು ಸ್ಥಿತಿ ಅನ್ನುವಂತ ಒಂದು ಅರ್ಥ ಇದೆ. ಅದಕ್ಕೆ ಕೋಶಕಾರರು ಹೇಳಿರ್ತಕ್ಕಂತಹ ಅರ್ಥ ಏನಪ್ಪಾ ಅಂದ್ರೆ ವಿಶೇಷ ಕಾಲಿಕೋ ಅವಸ್ಥಾ ಅಂತ. ವಿಶೇಷ ಕಾಲಿಕೋ ಅವಸ್ಥಾ ಅಂದ್ರೆ ಕಾಲದಲ್ಲಿ ವಸ್ತುಗಳಿಗೆ ಆಗುವ ವಿಶೇಷವೇ ಅವಸ್ಥೆ ಅಂತ ಹೇಳ್ತಾರೆ. ಉದಾಹರಣೆ ಕೊಡಬೇಕು ಅಂದ್ರೆ ಒಂದು ಹೀಚು ಕಾಯಿ ಅನ್ನುವಂಥದ್ದು ಬೆಳೆದು ದೊಡ್ಡ ಆಗುವ ಅಥವಾ ಹಣ್ಣಾಗುವ ಪ್ರಕ್ರಿಯೆಯಲ್ಲಿ ಅನೇಕ ಹಂತಗಳನ್ನು ದಾಟಿ ಹೋಗುತ್ತೆ. ಹೀಚು ಕಾಯಿ ಇರುತ್ತೆ, ಆಮೇಲೆ ಇದಾಗತ್ತೆ, ದೋರೆಗಾಯಿ ಆಗತ್ತೆ, ಅದು ಹಣ್ಣಾಗತ್ತೆ. ಹೀಗೆ ಬೇರೆ ಬೇರೆ ಆಯಾ ಕಾಲಘಟ್ಟದಲ್ಲಿ ನಿಂತು ಇನ್ನೊಂದು ಮಾರ್ಪಾಡನ್ನದು ಹೊಂದುತ್ತೆ. ಹಾಗೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಮಾರ್ಪಾಡಾಗುವಂಥದ್ದನ್ನು ಅವಸ್ಥೆ ಎಂಬುದಾಗಿ ಕರೆದಿದ್ದಾರೆ. ಉದಾಹರಣೆ ನಮ್ಮ ಜೀವನದಲ್ಲಿ ಹೇಳ್ತಾರೆ, ಬಾಲ್ಯಾವಸ್ಥೆ, ಕೌಮಾರ್ಯ ಅವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ ಅಂತ. ಅಂದ್ರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿ ಅದು ಹೋಗುವಾಗ ಆ ಸಂದರ್ಭವನ್ನ ಆ ವಸ್ತುವಿಗೆ ಆಗುವಂತಹ ವಿಶೇಷವನ್ನ ಅವಸ್ಥಾ ಎಂಬುದಾಗಿ ಕರೆದಿದ್ದಾರೆ. ಆದ್ರೆ ಇಲ್ಲಿ ಕೂಡ ಹಾಗೆ ಅರ್ಥ ಮಾಡಿಕೊಳ್ಬೇಕೆ ಅವಸ್ಥೆ ಅಂದ್ರೆ? ಅಲ್ಲ. ಇಲ್ಲಿ ಅವಸ್ಥೆ ಎಂಬ ಶಬ್ದಕ್ಕೆ ಅರ್ಥ ಆತ್ಮನು ತೋರಿಕೊಳ್ಳುವ ಬಗೆ, ಪರಮಾರ್ಥವು ತೋರಿಕೊಳ್ಳುವ ಬಗೆ ಎಂಬುದಾಗಿ ನಾವು ಅರ್ಥೈಸುವುದೇ ಸೂಕ್ತ. ಯಾಕಂದ್ರೆ ಇಲ್ಲಿ ಹೇಳಿರುವ ದೃಷ್ಟಾಂತ, ನಾನು ಕೊಟ್ಟಿರುವಂತ ಕಾಯಿಯ ದೃಷ್ಟಾಂತ ಅಥವಾ ಒಬ್ಬ ವ್ಯಕ್ತಿಯ ದೃಷ್ಟಾಂತದಲ್ಲಿ ಒಂದೇ ಕಾಲದಲ್ಲಿ ಆತ ಇರ್ತಾನೆ. ಅಂದ್ರೆ ಬಾಲ್ಯಾವಸ್ಥೆಯಿಂದ ಕೌಮಾರಾವಸ್ಥೆಗೆ ಹೋಗ್ತಕ್ಕಂಥದ್ದು ಎರಡು ಒಂದೇ ಕಾಲಘಟ್ಟದಲ್ಲಿ ಘಟಿಸುವಂಥದ್ದು.
ಆದ್ರೆ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆಯನ್ನು ನೋಡಿದಾಗ ಜಾಗೃತ ಅವಸ್ಥೆಯ ದೇಶಕಾಲಗಳು ಸ್ವಪ್ನಾವಸ್ಥೆಯಲ್ಲಿ ಇಲ್ಲ, ಸ್ವಪ್ನಾವಸ್ಥೆಯ ದೇಶಕಾಲಗಳು ಸುಷುಪ್ತಿ ಅವಸ್ಥೆಯಲ್ಲಿ ಇಲ್ಲ. ಆದ್ದರಿಂದ ಈ ಡೆಫಿನೇಷನ್ ಏನಿದೆ, ವಿಶೇಷ ಕಾಲಿಕೋವಸ್ಥಾ ಎನ್ನುವಂತಹ ಒಂದು ಏನು ಡೆಫಿನೇಷನ್ ಏನಿದೆ, ನಿರ್ವಚನ ಏನಿದೆ, ಅದು ಇಲ್ಲಿ ಹೊಂದಿಕೆ ಆಗಲ್ಲ. ಈ ಜಾಗೃತ ಸ್ವಪ್ನ ಸುಷುಪ್ತಿ ಎನ್ನುವ ಅವಸ್ಥೆ ಅಂದ್ರೆ ಏನಪ್ಪಾ ಅಂದ್ರೆ ಆತ್ಮನು ತೋರಿಕೊಳ್ಳುವ ಬಗೆ. ಜಾಗೃತ ಅವಸ್ಥೆಯಲ್ಲಿ ಒಂದು ರೀತಿಯಲ್ಲಿ ತೋರಿಕೊಳ್ಳುತ್ತಾನೆ, ಸ್ವಪ್ನಾವಸ್ಥೆಯಲ್ಲಿ ಒಂದು ರೀತಿಯಲ್ಲಿ ತೋರಿಕೊಳ್ಳುತ್ತಾನೆ, ಸುಷುಪ್ತಿ ಅವಸ್ಥೆಯಲ್ಲಿ ಒಂದು ರೀತಿಯಲ್ಲಿ ತೋರಿಕೊಳ್ತಾನೆ. ಆತ್ಮನೇ ತೋರಿಕೊಳ್ಳುವಂಥದ್ದು. ಆದ್ದರಿಂದ ಮಾಂಡುಕ್ಯ ಮುಂತಾದ ಉಪನಿಷತ್ತುಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ. ಚತುಷ್ಪಾತ್ ಆತ್ಮ ಎಂಬುದಾಗಿ ಇಲ್ಲಿ ಚರ್ಚೆ ಮಾಡಿದ್ದಾರೆ ಮಾಂಡುಕ್ಯದಲ್ಲಿ. ಓಂಕಾರದ 4 ಪಾದಗಳಿಗೆ ಹೋಲಿಕೆಯಾಗಿ ವಿಶ್ವ ತೈಜಸ ಪ್ರಾಜ್ಞ ಎಂಬ ವ್ಯಷ್ಟಿಯಲ್ಲಿಯೂ ವೈಶ್ವಾನರ ಹಿರಣ್ಯಗರ್ಭ ಈಶ್ವರ ಎಂಬುದಾಗಿ ಸಮಷ್ಟಿಯಲ್ಲಿಯೂ ತೆಗೆದುಕೊಂಡು ಅದರ ಐಕ್ಯವನ್ನು ಸಾಧಿಸುತ್ತಾ ಕೊಟ್ಟ ಕೊನೆಯಲ್ಲಿ ಈ ಜೀವನು ಬ್ರಹ್ಮವೇ ಎಂಬುದಾಗಿ ನಿಶ್ಚಯ ಮಾಡಿರತಕ್ಕಂತಹ ಒಂದು ವ್ಯವಸ್ಥೆ ಮಾಂಡುಕ್ಯದಲ್ಲಿ ಕಾಣುತ್ತೆ. ಹಾಗೆ ಚಾಂದೋಗ್ಯದಲ್ಲಿ ಬೃಹದಾರಣ್ಯಕದಲ್ಲಿ ಕೂಡ ಅವಸ್ಥಾತ್ರಯದ ಬಗ್ಗೆ ಸಾಕಷ್ಟು ವಿಮರ್ಶೆಗಳು ಬಂದಿವೆ. ಇನ್ನು ಸಂಕ್ಷಿಪ್ತವಾಗಿ ಕಠೋಪನಿಷತ್ತು, ಐತರೇಯ ಪ್ರಶ್ನೋಪನಿಷತ್ತುಗಳಲ್ಲಿ ಕೂಡ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಒಂದು ವಿಷಯ ಅನ್ನುವಂಥದ್ದು ಪ್ರಸ್ತಾಪ ಆಗಿದೆ. ನಾವು ಕಠೋಪನಿಷತ್ತಿನ ಸಂದರ್ಭದಲ್ಲಿ ನೋಡಿದ್ದೇವೆ. ಸ್ವಪ್ನಾಂತಂ ಜಾಗರಿತಾಂತಂ ಚೋಭೌ ಏನಾನುಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ ಎಂಬುದಾಗಿ. ಸ್ವಪ್ನದೊಳಗಿರುವವನನ್ನ, ಜಾಗರಿತನ ಒಳಗಿರುವವನನ್ನ, ಆ ಆತ್ಮನನ್ನ ಯಾರು ಅರಿತುಕೊಳ್ತಾರೋ ಅವನು ನ ಶೋಚತಿ, ಆ ಧೀರನು ಅಳುವುದಿಲ್ಲ ಎಂಬುದಾಗಿ ಒಂದು ಮಂತ್ರ ಹೇಳಿತ್ತು ಅವಸ್ಥಾತ್ರದ ವಿಷಯವಾಗಿ. ಹಾಗೆ ಶಾಸ್ತ್ರಗಳಲ್ಲಿ ಮುಖ್ಯ ಪ್ರಕ್ರಿಯೆಯಾಗಿ ಇದನ್ನ ತೆಗೆದುಕೊಂಡಿದೆ. ಇಲ್ಲಿ ಮೊದಲು ಜಾಗೃತ ಅವಸ್ಥೆ ಎಂದರೆ ಏನು ಅಂತ ಈ ಉಪನಿಷತ್ತು ಹೇಳುತ್ತೆ. ಈ ಉಪನಿಷತ್ತಲ್ಲಿ ಅವಸ್ಥಾತ್ರಯದ ಪರೀಕ್ಷೆಯೇ ಒಂದೇ ಪ್ರಧಾನವಾಗಿ ಇಟ್ಟುಕೊಂಡಿದೆ. ಬೇರೆ ದೃಗ್ದೃಶ್ಯವಾಗ್ಲಿ, ಪಂಚಕೋಶವಾಗ್ಲಿ ಅಥವಾ ಸೃಷ್ಟಿ ಪ್ರಕ್ರಿಯೆ ಆಗ್ಲಿ ಇನ್ಯಾವುದನ್ನು ಇಲ್ಲಿ ಹೇಳಲಿಲ್ಲ. ಅವಸ್ಥಾತ್ರಯ ಒಂದು ಚೆನ್ನಾಗಿ ಪರೀಕ್ಷೆ ಮಾಡಿದ್ರೆ ಸಾಕು ಜ್ಞಾನಕ್ಕೆ ಎಂಬುದಾಗಿ ಪ್ರಾಚೀನ ಉಕ್ತಿನೇ ಇದೆ. ಮಾಂಡುಕ್ಯಮೇಕಮೇವ ಅಲಂ ಮುಮುಕ್ಷೂಣಾಂ ವಿಮುಕ್ತಯೇ. ಮುಮುಕ್ಷಗಳಿಗೆ ಬಿಡುಗಡೆಯಾಗುವುದಕ್ಕೆ ಕೇವಲ ಮಾಂಡುಕ್ಯೋಪನಿಷತ್ತು ಮಾತ್ರ ಸಾಕಂತ. ಅಂದ್ರೇನು? ಅವಸ್ಥಾತ್ರಯ ಪರೀಕ್ಷೆ ಒಂದೇ ಸಾಕು ಅಂತ. ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನಾಪರಹ, ಇದು ಗೊತ್ತಾಗ್ಬಿಡ್ತದೆ. ಸ್ವಪ್ನಾವಸ್ಥೆಯನ್ನು ನಾವು ಪರೀಕ್ಷೆ ಮಾಡಿದಾಗ ನಮ್ಗೆ ಗೊತ್ತಾಗತ್ತೇನು? ಜಗತ್ ಮಿಥ್ಯಾ ಎನ್ನುವ ವಿಷಯ ಗೊತ್ತಾಗ್ತದೆ. ಸುಷುಪ್ತಿ ಅವಸ್ಥೆಯನ್ನು ಪರೀಕ್ಷೆ ಮಾಡಿಕೊಂಡಾಗ ಏನು ಗೊತ್ತಾಗ್ತದೆ? ಈ ಜೀವನು ನಿತ್ಯ ಅಸಂಸಾರಿ ಎಂಬುದಾಗಿ, ಅವನಿಗೆ ಸಂಸಾರ ಬಂಧನವೇ ಇಲ್ಲ ಎಂಬ ಅನುಭವ ಆಗ್ತದೆ. ಅವನು ಬ್ರಹ್ಮನೇ ಆಗಿದ್ದಾನೆ ಎನ್ನುವುದು ನಮ್ಮ ಗಮನಕ್ಕೆ ಬರ್ತದೆ. ಮತ್ತು 3 ಅವಸ್ಥೆಗಳಿಗೆ ಸಾಕ್ಷಿಯನ್ನು ಗಮನಿಸಿದಾಗಲೂ ಕೂಡ ಇದಕ್ಕಿಂತಲೂ ಬೇರೆ ಆದವನೊಬ್ಬನಿದ್ದಾನೆ ಎಂಬುದು ಗೊತ್ತಾಗ್ತದೆ. ಜೀವ ಸ್ವರೂಪವೂ ಗೊತ್ತಾಗತ್ತೆ, ಜಗತ್ತಿನ ಸ್ವರೂಪವೂ ಗೊತ್ತಾಗತ್ತೆ, ಜೀವ ಜಗತ್ತುಗಳ ಏನು ನಿಜವಾದ ಆತ್ಮನಾದ ಆ ಪರಮಾತ್ಮ ಸ್ವರೂಪವು ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಅದ್ವೈತದ ಅನುಭವಕ್ಕೆ ಈ ಅವಸ್ಥಾತ್ರಯದ ಪರೀಕ್ಷೆಯೇ ಸಾಕು ಎಂಬುದಾಗಿ ಹಿರಿಯರ ಅಭಿಮತ. ಇದು ನೋಡಿ, ಇದು ಅವಸ್ಥಾತ್ರಯ ಎನ್ನುವುದು ಯಾವುದು ವಿಶೇಷ ಅನುಭವ ಅಲ್ಲ, ಎಲ್ಲರಿಗೂ ಆಗುವ ಅನುಭವ, ಪಶು ಪಕ್ಷಿ ಪ್ರಾಣಿಗಳಿಗೂ ಆಗುವ ಅನುಭವ. ಇದನ್ನು ಪರೀಕ್ಷೆ ಮಾಡಿದ್ರೆ ಸಾಕು ಅಂತ. ಇದ್ರ ಮೂಲಕವಾಗಿ ಸತ್ಯವು ನಮಗೆ ಗೊತ್ತಾಗ್ತದೆ. ಇದು ಯಾರಿಗಾಗಲ್ಲ? ಇದು ಹಿಂದೂಗಳಿಗೆ ಮಾತ್ರ ಆಗ್ತದೆ, ಇದು ಬ್ರಾಹ್ಮಣರಿಗೆ ಮಾತ್ರ ಆಗ್ತದೆ, ಇದು ಗಂಡಸರಿಗೆ ಮಾತ್ರ ಆಗ್ತದೆ ಅಂತ ಇದೆಯೋ? ಸಾರ್ವತ್ರಿಕ ಅನುಭವ. ಯಾವ ದೇಶದಲ್ಲಿರ್ಲಿ, ಕಾಲದಲ್ಲಿರ್ಲಿ, ಎಲ್ಲರಿಗೂ ಎಚ್ಚರ ಆಗ್ತದೆ, ಕನಸು ಬರ್ತದೆ, ಸುಷುಪ್ತಿ ಹೋಗ್ತಾರೆ. ಇದು 3 ಒಂದು ಚಕ್ರ ಆಯ್ತು ಅಂದ್ರೆ ಒಂದು ಡೇ ಕಂಪ್ಲೀಟ್ ಆಯ್ತು, ಒಂದು ದಿನ ಮುಗೀತು. ಆ 3ರ ಪರ್ಯಾಯ ಇನ್ನೊಂದ್ಸಲ 2 ದಿನ ಆಯ್ತು ಅಂತ. ಹಾಗೆ ಒಂದು ದಿನ ಅಂದ್ರೆ ಈ 3 ಅನುಭವವೇ ನಮ್ಮ ಒಂದು ದಿನ. ಅದರಿಂದ ಇದನ್ನು ಪರೀಕ್ಷೆ ಮಾಡುವಂಥದ್ದು ಬಹಳ ಮುಖ್ಯ. ನೋಡೋಣ ಮಂತ್ರ ಏನ್ ಹೇಳುತ್ತೆ ಅಂತ. ಸಯೇವ ಮಾಯಾ ಪರಿಮೋಹಿತಾತ್ಮ ಶರೀರಮಾಸ್ಥಾಯ ಕರೋತಿ ಸರ್ವಂ.
ಸ ಏವ ಮಾಯಾ ಪರಿಮೋಹಿತಾತ್ಮ. ನಮ್ಮ ಜಾಗೃತ ಅವಸ್ಥೆಯ ಅನುಭವವನ್ನ ಅನುಭವಿಸುವವನು ಯಾರು? ನಿಜವಾಗಿ ಅವನು ಆತ್ಮನೇ. ಸ ಏವ, ಸ ಅಂದ್ರೆ ಏನು? ಸಹ, ಸ ಅಂದ್ರೆ ಸಹ ಅಂತ, ಅವನು ಅಂತ ಅರ್ಥ. ಅವನು ಅಂದ್ರೆ ಯಾರು? ಮೇಲೆ ಹೇಳಿದ್ನಲ್ಲ, ಸ ಏವ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಸನಾತನಂ. ಆ ಪರಬ್ರಹ್ಮ ಪರಮಾತ್ಮ ಎಂಬುದಾಗಿ ಏನೊಂದು ತಿಳಿಸಿತ್ತೋ ಅವನನ್ನೇ ಇಲ್ಲಿ ಸಹ ಎಂಬ ಶಬ್ದದಿಂದ ನಿರ್ದೇಶ ಮಾಡಿದೆ. ಆದರೆ ಅವನು ಮಾಯಾ ಪರಿಮೋಹಿತ ಆತ್ಮನಾಗಿ ಬಿಟ್ಟಿದ್ದಾನೆ. ಯಾವಾತನೋ ಪರಬ್ರಹ್ಮ ಪರಮಾತ್ಮನೋ ಅವನು ಮಾಯೆಯಿಂದ ಪರಿಮೋಹಿತನಾಗಿ, ಪರಿ ಅಂದ್ರೆ ಸಮಂತ, ಎಲ್ಲಾ ಕಡೆಯಿಂದಲೂ ಸುತ್ತಲೂ ಎಲ್ಲಾ ದೃಷ್ಟಿಯಿಂದಲೂ ಮೋಹಿತನಾಗಿ ಬಿಟ್ಟಿದ್ದಾನೆ. ತ್ರಿಭಿರ್ ಗುಣಮಯೈರ್ ಭಾವೈಹಿ ಹೇಳ್ತಾನಲ್ಲ ಕೃಷ್ಣ, ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಂ ಅವ್ಯಯಂ. ಈ ತ್ರಿಗುಣಾತ್ಮಿಕವಾದಂತಹ ಮಾಯೆಯ ಜಾಲದಲ್ಲಿ ಸಿಕ್ಕಿಕೊಂಡು ಯಾರು ನನ್ನ ಪರಸ್ವರೂಪವನ್ನು ಅರಿಯುತ್ತಾ ಇಲ್ಲ ಅಂತ. ಯಾವುದು ಭಗವಂತನ ಪರಸ್ವರೂಪ? ಆತ್ಮಸ್ವರೂಪ. ಈಗ ಮರೆತು ಬಿಟ್ಟಿದ್ದಾನೆ. ಡಿ ವಿ ಜಿ ಹೇಳ್ತಾರಲ್ಲ, ಮಾಯೆ ಎಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ ಆಯಸಂ ಪಡುತ್ತ ಸಂಸಾರಿಯಾಗಿರುವ ನಾಯಕನು ಬ್ರಹ್ಮನ್ ಅನುಯಾಯಿಗಳು ನಾವೆಲ್ಲ ಇದರೊಳಗೇನೋ ಮಂಕುತಿಮ್ಮ. ಬ್ರಹ್ಮನು ಸಂಸಾರಿ ಆಗ್ಬಿಟ್ಟಿದ್ದಾನಲ್ಲಪ್ಪ, ಏನ್ ಹೇಯ ಇದೆ ಇದ್ರಲ್ಲಿ ಅಂತ ಸುಮ್ಮನೆ ಒಂದು ಜಿಜ್ಞಾಸೆಗೆ ಹೇಳಿರತಕ್ಕಂಥ ಮಾತು ಇದು. ಒಪ್ಪುಕೊಂಡು ಸುಮ್ಮನೆ ಇರಿ ಅಂತ ಅರ್ಥದಲ್ಲಲ್ಲ. ಅಂದ್ರೆ ಆ ಪರಬ್ರಹ್ಮನೇ ಮಾಯೆಯಿಂದ ಜೀವಾತ್ಮನಾಗಿದ್ದಾನೆ, ಜಾಗೃತ ಅವಸ್ಥೆಯನ್ನು ಅನುಭವಿಸ್ತಾ ಇದ್ದಾನೆ. ಜಾಗೃತ ಅವಸ್ಥೆ ಎಂಬ ಶಬ್ದಕ್ಕೆ ಅರ್ಥ ಇಷ್ಟೇ, ಶ್ರೋತ್ರಾದಿ ಜ್ಞಾನೇಂದ್ರಿಯಗಳಿಂದ ಶಬ್ದಾದಿ ವಿಷಯಗಳನ್ನ ಅನುಭವಿಸುವ ಒಂದು ಅವಸ್ಥೆ. ಯಾವ ಅವಸ್ಥೆಯಲ್ಲಿ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ವಿಷಯವನ್ನು ಅನುಭವಿಸ್ತಾ ಇರ್ತದೋ ಆ ಅವಸ್ಥೆ ಜಾಗೃತ ಅವಸ್ಥೆ. ಆದ್ರೆ ಈ ಉಪನಿಷತ್ತು ಇದರೊಟ್ಟಿಗೆ ಇನ್ನೊಂದು ಸೇರಿಸುತ್ತೆ. ಯಾವ ಅವಸ್ಥೆಯಲ್ಲಿ ಆತ್ಮನು ಕರ್ತ ಮತ್ತು ಭೋಕ್ತಾನಾಗಿರ್ತಾನೋ ಅದು ಜಾಗೃತ ಅವಸ್ಥೆ. ನಾವು 3 ಶಬ್ದ ಸೇರಿಸ್ಬಿಡೋಣ, ತಗಲೇಬೇಡ. ಆತ್ಮನು ಕರ್ತನು, ಭೋಕ್ತನು, ಜ್ಞಾತೃನು, ಜ್ಞಾತಾನು ಆಗಿರುವ ಒಂದು ಅವಸ್ಥೆ. ಹೇಗೆ ಹೇಳುತ್ತೆ ನೋಡಿ, ಶರೀರ ಮಾಸ್ಥಾಯ ಕರೋತಿ ಸರ್ವಂ. ಶರೀರವನ್ನ ಆಶ್ರಯಿಸಿ ಆತ್ಮನು ಮಾಡುವಂತೆ ಆಗಿರುವ ಒಂದು ಅವಸ್ಥೆ. ನಾನು ಮಾಡ್ತೇನೆ, ನಾನು ನೋಡ್ತೇನೆ, ನಾನು ಹೋಗ್ತೇನೆ, ನಾನು ಬರ್ತೇನೆ, ಹೀಗೆಂಬುದಾಗಿ ಅಭಿಮಾನವನ್ನು ಇಟ್ಟುಕೊಂಡು ನಾವೇನು ಹೇಳ್ತಿದ್ದೇವೋ ಅದೇ ಜಾಗೃತ ಅವಸ್ಥೆ. ಕರ್ತೃತ್ವದ ಅಭಿಮಾನ, ಭೋಕ್ತೃತ್ವದ ಅಭಿಮಾನ, ಜ್ಞಾತೃತ್ವದ ಅಭಿಮಾನ ಇರ್ತದೆ. ಯಾರಿಗೆ ಅದು ಅಭಿಮಾನ ಆಗಿದ್ದು? ಸಚ್ಚಿದಾನಂದ ಶುದ್ಧ ಚೈತನ್ಯ ವಸ್ತು ಇದೆ. ಯಾಕೆ ಅಭಿಮಾನ ಆಯ್ತು? ಕರ್ತ ಭೋಕ್ತ ಜ್ಞಾತ ಎಂಬ ತಪ್ಪು ತಿಳುವಳಿಕೆ ಬಂತು. ಮಾಯೆ ಅಂತ ಕರೀತಾರೆ. ಮಾಯೆ ಎಂಬ ಶಬ್ದಕ್ಕಿಂತ ತುಂಬಾ ನಮ್ಗೆ ಹತ್ರ ಅಥವಾ ಅರ್ಥವಾಗುವ ಶಬ್ದ ಅಂದ್ರೆ ಅವಿದ್ಯೆ. ಮಾಯೆ ಮತ್ತು ಅವಿದ್ಯೆ 2 ಪರ್ಯಾಯವಾಚಿ ಅಂತ ನೀವು ಕೇಳಬಹುದು, ಹಾಗಲ್ಲ. ಆದ್ರೆ ಮಾಯೆ ಅಂತ ನಾವು ಹೇಳಿದ್ರೆ ಏನಾಗತ್ತೆ, ಈಶ್ವರನ ಶಕ್ತಿ ಎಂಬುದಾಗಿ ತೆಗೆದುಕೊಂಡ್ಬಿಟ್ರೆ ಆ ಈಶ್ವರನ ಶಕ್ತಿಯೇ ಈಶ್ವರನನ್ನು ಮೋಹಿಸಿ ಬಿಡ್ತಾ. ಹಾಗಾದ್ರೆ ಯಾಕೆ ನಮಗೆ ಸಂಸಾರ ಪ್ರಾಪ್ತಿಯಾಯ್ತು? ಈಶ್ವರನಾದ ಸರ್ವಜ್ಞನೋ ಸರ್ವಶಕ್ತನೋ ಸರ್ವ ಸ್ವತಂತ್ರನೋ ಆಗಿರುವಂತಹ ಪರಮಾತ್ಮನಿಗೆ ಸಂಸಾರ ಯಾಕೆ ಬಂತು? ಮಾಯೆ ಯಾಕೆ ಮಾಡಿತು? ಅದಕ್ಕೆ ಕಾರಣ ಏನು? ಹೀಗೆಲ್ಲ ಪ್ರಶ್ನೆಗಳು ಬರ್ತದೆ. ಆದ್ರೆ ನಮ್ಮದೇ ಅವಿದ್ಯೆ ಅಂತ ಹೇಳಿದಾಗ ಅಲ್ಲಿ ಸಮಸ್ಯೆ ಬರಲ್ಲ. ಅಲ್ಲೂ ಒಂದು ಸಮಸ್ಯೆ ಬರ್ತದೆ. ಏನು? ಆ ಅವಿದ್ಯೆ ಯಾವಾಗ ಆರಂಭ ಆಯ್ತು ಅಂತ. ವಿದ್ಯೆ ಮೊಟ್ಟ ಮೊದಲು ಹುಟ್ಟಿದ್ದಿಲ್ಲಿ ಅಂತ. ಅದಕ್ಕೆ ಹಿರಿಯರು ಅದಕ್ಕೆ ಅನಾದಿ ಎಂಬುದಾಗಿ ಕರೆದಿದ್ದಾರೆ. ಅವಿದ್ಯೆ ಅನಾದಿ, ಆದರೆ ಶಾಂತ, ಅಂತ್ಯವಾಗ್ತಕ್ಕಂಥದ್ದು.
ಯಾವಾಗ ಆರಂಭ ಆಯ್ತು ನಮ್ಗೆ ಈ ಸಂಸಾರಿತ್ವ ಎನ್ನುವುದಕ್ಕೆ ನಿಶ್ಚಯಕ್ಕೆ ಬರ್ಲಿಕ್ಕೆ ಆಗಲ್ಲ. ಅದು ಬುದ್ಧಿಗೂ ಮೀರಿತ್ತು. ಆದ್ದರಿಂದ ಅದರ ಬಗ್ಗೆ ಚರ್ಚೆ ಯಾವ ಶಾಸ್ತ್ರ ಗ್ರಂಥವೂ ಹೇಳಿಲ್ಲ, ಯಾವ ಫಿಲಾಸಫರ್ಸ್ ಕೂಡ ಇದಕ್ಕೆ ಉತ್ತರ ಕೊಟ್ಟಿಲ್ಲ. ಈ ಪ್ರಶ್ನೆಯೇ ಏನು ಅನವಶ್ಯಕ, ಅದು ಮಾಡಬಾರದು. ನಾವು ಮಾಡಬೇಕಾದದ್ದೇನು, ಇದಕ್ಕೆ ಪರಿಹಾರ ಎಲ್ಲಿದೆ ಅಂತ ಅಜ್ಞಾನ ನಿವೃತ್ತಿ ಉಪಾಯವನ್ನು ಹುಡುಕ್ಬೇಕು ವಿನಃ ಯಾವಾಗ ಅಜ್ಞಾನ ಆರಂಭ ಆಯ್ತು ಅಂತ ಕೇಳ್ಕೊಡು. ಆದ್ದರಿಂದ ಈ ಸೃಷ್ಟಿಯೂ ಅನಾದಿ, ಈಶ್ವರನೂ ಅನಾದಿ, ಮಾಯೆಯೂ ಅನಾದಿ, ಅವಿದ್ಯೆಯೂ ಅನಾದಿ. ಆದ್ರೆ ಶಾಂತ, ಅವಿದ್ಯೆ ಅನಾದಿಯಾದರೂ ಶಾಂತ, ಮುಗಿಯುವಂಥದ್ದು. ಆದ್ದರಿಂದ ಅವಿದ್ಯೆಯಿಂದ ಪರಿಮೋಹಿತನಾದ ಆತ್ಮ. ಅವಿದ್ಯೆ ಅಂದ್ರೆ ಏನರ್ಥ? ಆತ್ಮನನ್ನು ತಪ್ಪಾಗಿ ತಿಳಿದುಕೊಂಡಿರುವುದು. ಅಧ್ಯಾಸ ಅಂತ ಶಂಕರರು ಕರೆದಿದ್ದಾರೆ. ಅವಿದ್ಯೆ ಎಂದರೆ ಅಧ್ಯಾಸ, ಅನಾತ್ಮನಲ್ಲಿ ಆತ್ಮಬುದ್ಧಿಯನ್ನು ಹೊಂದಿರುವಂಥದ್ದು. ಆ ಅವಿದ್ಯೆಯಿಂದ ಶುದ್ಧ ಚೈತನ್ಯನಾದ ಸಚ್ಚಿದಾನಂದ ಸ್ವರೂಪನಾದ ಆ ಪರಬ್ರಹ್ಮನು ಈಗ ನಾನು ಸಂಸಾರಿ, ನಾನು ಹುಟ್ಟಿದವನು, ನಾನು ಸಾಯುವವನು, ನಾನು ಕರ್ತ ಭೋಕ್ತ ಜ್ಞಾತ ಅಂತ. ಕರ್ತ ಭೋಕ್ತ ಜ್ಞಾತ ಅನ್ನೋದಕ್ಕೆ ಸಂಸಾರಿತ್ವ ಅಂತ ಕರೆಯೋದು. ಅದನ್ನೇ ಉಪನಿಷತ್ ಹೇಳ್ತಾ ಇದೆ, ಶರೀರ ಮಾಸ್ಥಾಯ ಕರೋತಿ ಸರ್ವಂ. ಶರೀರ ಅನ್ನುವಂತಹ ಒಂದು ಉಪಾಧಿಯನ್ನು ಇಟ್ಟುಕೊಂಡು, ಶರೀರ ಅಂದ್ರೆ ಬರೀ ಶರೀರ ಅಷ್ಟೇ ಅಲ್ಲ, ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಈ ಎರಡು ಇನ್ಸ್ಟ್ರೂಮೆಂಟ್ ಅನ್ನು ಇಟ್ಟುಕೊಂಡು, ಉಪಾಧಿಯನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾನೆ, ಕ್ರಿಯೆಯನ್ನ ಮಾಡ್ತಾ ಇದ್ದಾನೆ. ಯಾರು ಮಾಡ್ತಾ ಇರೋದು? ಆತ್ಮನೇ. ಆತ್ಮನೇ ಮಾಡ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು? ಆತ್ಮನ ಮಾಡ್ತಾ ಇಲ್ಲ, ವಾಸ್ತವವಾಗಿ ಮಾಡ್ತಾ ಇದ್ದ ಹಾಗೆ ಆಗಿದೆ. ಅಜ್ಞಾನದಿಂದಾಗಿ, ತಪ್ಪು ತಿಳುವಳಿಕೆಯಿಂದಾಗಿ, ಅದು ಅನ್ಯೋನ್ಯ ಅಧ್ಯಾಸದಿಂದಾಗಿ ಅವನು ಸಂಸಾರಿ ಆಗಿದ್ದಾನೆ. ಇನ್ನು ಸ್ತ್ರೀಯನ್ನ ಪಾನಾದಿ ವಿಚಿತ್ರ ಭೋಗೈಹಿ. ಸ್ತ್ರೀ, ಅನ್ನ, ಪಾನ ಮುಂತಾದ ಭೋಗ, ಭೋಕ್ತೃತ್ವ ಅನ್ನುವಂಥದ್ದು ಕೂಡ ಅವನಿಗೆ ಬಂದಿದೆ. ಸಯೇವ ಜಾಗೃತ್ ಪರಿತೃಪ್ತಿ ಮೇಂತಿ. ಜಾಗೃತ ಅವಸ್ಥೆಯಲ್ಲಿ ವಿವಿಧವಾದ ಭೋಗಗಳನ್ನು ಅನುಭವಿಸ್ತಾನೆ, ವಿವಿಧಾದ ಕರ್ಮಗಳನ್ನು ಮಾಡ್ತಾನೆ, ಆಮೇಲೆ ಬಿದ್ದು ಒದ್ದಾಡ್ತಾನೆ. ಅಯ್ಯೋ ಭಗವಂತ, ನನ್ನನ್ನು ಉದ್ಧಾರ ಮಾಡು, ಈ ಕಷ್ಟ ಎಲ್ಲ ದೂರ ಆಗೋದು ಯಾವಾಗ, ಈ ಸಂಸಾರ ಬಂಧನ ತೊಲಗೋದು ಯಾವಾಗ ಅಂತ ಅಳುತ್ತಾನೆ. ಜ್ಞಾನಿಗಳು ನಗ್ತಾರಂತೆ ಸಂಸಾರಿಗಳು ಅಳುವುದನ್ನು ನೋಡಿ. ಯಾಕೆ? ನಿನ್ಗೆ ಸಂಸಾರ ಆಗಲೇ ಇಲ್ಲ, ನೀನು ಈಗಾಗಲೇ ಆ ಪರಬ್ರಹ್ಮ ಸ್ವರೂಪನಿದ್ದೀಯ, ಅದರ ತಿಳಿವಳಿಕೆ ನಿನಗಿಲ್ಲ, ಅದನ್ನು ಮರೆತಿದ್ದೀಯಾ ಎಂಬುದಾಗಿ ಹೇಳ್ತಾರೆ. ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ದು ಮುಂದಿನ ಹೆಜ್ಜೆ ನಮ್ಗೆ ಅನುಕೂಲ ಆಗುತ್ತೆ. ಸ್ವಪ್ನಾವಸ್ಥೆ. ಸ್ವಪ್ನಾವಸ್ಥೆ ಅಂದ್ರೆ ಏನು? ಜಾಗೃತ ಅವಸ್ಥೆಯಲ್ಲಿ ನೋಡಿದ ಕೇಳಿದ ಅನುಭವಗಳು ಚಿತ್ತದಲ್ಲಿ ಗ್ರಹಣವಾಗಿದ್ದುಕೊಂಡು ಆ ಸ್ವಪ್ನಾವಸ್ಥೆಯ ಕಾಲಘಟ್ಟದಲ್ಲಿ ಅದು ತೋರಿಕೊಳ್ಳತಕ್ಕಂಥದ್ದು ಎಂಬುದಾಗಿ ಹೇಳ್ತಾರೆ. ಅದನ್ನೇ ಉಪನಿಷತ್ ಹೇಳುತ್ತೆ, ಸ್ವಪ್ನೇ ಸಜೀವ ಸುಖ ದುಃಖ ಭೋಕ್ತ ಸ್ವಮಾಯಯ ಕಲ್ಪಿತ ಜೀವಲೋಕೆ. ತುಂಬಾ ಸುಂದರವಾದಂತಹ ಮಾತು ನೋಡಿ. ಜಾಗೃತ ಅವಸ್ಥೆ ದೃಷ್ಟಿಯಿಂದ ಸ್ವಪ್ನವನ್ನು ನೋಡುವುದು ಬೇರೆ, ಸ್ವಪ್ನಾವಸ್ಥೆಯನ್ನೇ ಪರಾಮರ್ಶಿಸೋದು ಬೇಡ, ಎರಡು ಬೇರೆ ರೀತಿ. ಜಾಗೃತ ಅವಸ್ಥೆ ದೃಷ್ಟಿಯಿಂದ ಸುಷುಪ್ತಿಯನ್ನು ನೋಡೋದು ಬೇರೆ, ಸುಷುಪ್ತಿ ಅವಸ್ಥೆಯ ದೃಷ್ಟಿಯಿಂದಲೇ ಸುಷುಪ್ತಿಯನ್ನು ನೋಡುವಂಥದ್ದು ಬೇರೆ. ಹಾಗೆ ನಾವು ಈಗ ಏನಾಗುತ್ತೆ, ಸಾಮಾನ್ಯರು ಏನ್ ಮಾಡ್ತಾರೆ, ಜಾಗೃತಿನ ದೃಷ್ಟಿ ಇಟ್ಕೊಂಡು ಸ್ವಪ್ನವನ್ನು ನೋಡ್ತಾರೆ. ಸ್ವಪ್ನ ಅಂದ್ರೆ ಏನು? ತುಂಬಾ ಸುಸ್ತಾಗಿರ್ತದೆ, ನಾವು ಆಮೇಲೆ ಏನೇನು ಅನುಭವಿಸ್ತೇವೋ ಅದು ತೋರ್ಕೊಡ್ತದೆ, ಅದರಿಂದ ಅದು ಪರಾಮರ್ಶಿಸ್ತಕ್ಕಂತಹ ವಿಷಯ ಏನಿಲ್ಲ ಅದರಲ್ಲಿ ಅಂತ ಭಾವಿಸಿಕೊಳ್ತಾರೆ. ಇಲ್ಲ, ಅದು ಸುಂದರವಾದ ಒಂದು ಘಟನೆ ಜರುಗುತ್ತೆ ಸ್ವಪ್ನದಲ್ಲಿ. ಏನು? ಸ ಜೀವ ಸುಖ ದುಃಖ ಭೋಕ್ತ. ಸುಖ ದುಃಖಗಳನ್ನ ಅವನು ಅನುಭವಿಸ್ತಾನೆ. ಸ್ವಪ್ನದಲ್ಲಿ ಒಂದು ಜೀವ ಅಲ್ಲಿ ಎದ್ದುಕೊಳ್ಳುತ್ತೆ, ಅವನ ಮುಂದೆ ಒಂದು ಪ್ರಪಂಚ ಸೃಷ್ಟಿ ಆಗುತ್ತೆ, ಆ ಪ್ರಪಂಚದಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ತಾನೆ.
ಯಾರು ಅನುಭವಿಸುವಂಥದ್ದು ಜಾಗೃತಲ್ಲಿ ಏನು ತ್ರಿಪುಟ್ಯಾತ್ಮಕವಾದ ಅನುಭವವನ್ನ ಭೋಕ್ತಾ ಭೋಗ ಮತ್ತು ಭೋಗ್ಯ ಪ್ರಪಂಚ ಈ ತ್ರಿಪುಟಿ ಇತ್ತೋ ಅದರಲ್ಲಿ ಅನುಭವಿಸಿದನೋ ಅವನೇ ಸ್ವಪ್ನದಲ್ಲಿ ಅನುಭವಿಸ್ತಕ್ಕಂಥದ್ದು. ಆದ್ರೆ ಏನಪ್ಪಾ ಅಂದ್ರೆ ಸ್ವಮಾಯೆಯ ಕಲ್ಪಿತ ಜೀವ ಲೋಕೆ, ತನ್ನದೇ ಮಾಯಾಶಕ್ತಿಯಿಂದ ತಾನೇ ಸೃಷ್ಟಿ ಮಾಡಿಕೊಂಡ ಪ್ರಪಂಚದಲ್ಲಿ ತಾನೇ ಬಿದ್ದು ಹೊರಳಾಡ್ತಾ ಇರ್ತಾನೆ. ಈ ಸ್ವಪ್ನ ಪ್ರಪಂಚ ಅನ್ನುವಂಥದ್ದು ಜಾಗೃತ್ ಪ್ರಪಂಚಕ್ಕಿಂತ ಏನು ಭಿನ್ನವಾದದ್ದಲ್ಲ. ನಾವು ಸ್ವತಂತ್ರವಾಗಿ ಎರಡು ಅವಸ್ಥೆಯನ್ನು ಪರಿಶೀಲನೆ ಮಾಡಿದಾಗ ಇದು ಗೊತ್ತಾಗ್ತದೆ. ಜಾಗೃತ ಅವಸ್ಥೆಯಲ್ಲಿ ಹೇಗೆ ಸಾಲಿಡ್ ಎಕ್ಸ್ಪೀರಿಯನ್ಸ್ ಆಗ್ತದೋ ಸ್ವಪ್ನಾವಸ್ಥೆಯಲ್ಲಿಯೂ ಅಷ್ಟೇ ಘನವಾದಂತಹ ಅನುಭವ ಆಗ್ತದೆ. ಭಯವಾದಾಗ ಬೆಚ್ಚಿ ಬೀಳುತ್ತೇವೆ ಎಷ್ಟೋ ಸಲ, ದುಃಖವಾದಾಗ ಕಣ್ಣಿನಲ್ಲಿ ನೀರು ಬರ್ತದೆ, ಶರೀರದಲ್ಲಿ ಬೆವರು ಮುಂತಾದವುಗಳು ಉತ್ಪತ್ತಿಯಾಗಿ ಬಿಡ್ತವೆ. ಯಾಕೆ? ಆ ಅನುಭವ ಅಷ್ಟೇ ಘನವಾಗಿರ್ತದೆ. ಸುಖವೋ ದುಃಖವೋ ಜಾಗೃತಿರಷ್ಟೇ ಸತ್ಯವಾಗಿ ತೋರ್ತಾ ಇರ್ತದೆ. ಅಲ್ಲಿ ಒಂದು ಪ್ರಪಂಚ ಇರ್ತದೆ, ಅನುಭವಿಸುವ ಒಬ್ಬ ಜೀವಿ ಇರ್ತಾನೆ, ಅನುಭವ ಎನ್ನುವಂಥದ್ದು ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಇದು ಕಲ್ಪಿತ ಜೀವಲೋಕ ಅಂತ ಗೊತ್ತಾಗೋದಿಲ್ಲ. ಆಗ ಸತ್ಯ ಅಂತಲೇ ಭಾವಿಸಿಕೊಂಡಿರ್ತೇವೆ. ಎಷ್ಟರ ಮಟ್ಟಿಗೆ ಸ್ವಪ್ನದ ಭಯ ಉಂಟಾಗ್ತದೆ ಅಂದ್ರೆ ಕೆಲವರು ಆ ಬೆಳಿಗ್ಗೆ ಎದ್ದ ತಕ್ಷಣ ಸ್ಮೃತಿಯಿಂದ ಹೊರಗೆ ಬರ್ಲಿಕ್ಕೆ ಎಷ್ಟೋ ದಿನ ತೆಗೆದುಕೊಂಡು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅದು ಅನುಭವವನ್ನು ಉಂಟು ಮಾಡ್ತದೆ. ಆದ್ರೆ ಆ ಸಮಯದಲ್ಲಿ ಇದು ಸುಳ್ಳಾದದ್ದು ಅಂತ ಗೊತ್ತಾಗೋದಿಲ್ಲ. ಜಾಗೃತಿಗೆ ಬಂದ ಮೇಲೆ ಗೊತ್ತಾಗ್ತದೆ ನಮ್ಗೆ ಏನಂತ, ಅದು ಕಲ್ಪಿತ ಜೀವಲೋಕ. ಅದಕ್ಕೆ ಆತ್ಮಬೋಧದಲ್ಲಿ ಶಂಕರ್ ಹೇಳ್ತಾರೆ, ಸಂಸಾರ ಸ್ವಪ್ನ ತುಲ್ಯೋಹಿ ರಾಗದ್ವೇಷಾದಿ ಸಂಕುಲ ಸ್ವಕಾಲೇ ಸತ್ಯವದ್ ಭಾತಿ ಪ್ರಬೋಧೆ ಸತಿ ಅಸದ್ಭವೇತ್ ಅಂತ ಹೇಳ್ತಾರೆ. ಸ್ವಕಾಲದಲ್ಲಿ ಸತ್ಯವಾಗಿ ಕಾಣ್ತದೆ, ಪ್ರಬೋಧವಾದ ಮೇಲೆ, ಎಚ್ಚರ ಆದ ಮೇಲೆ ಅದು ಅಸತ್ ಆಗ್ತದೆ, ಮಿಥ್ಯ, ಸುಳ್ಳಾಗ್ತದೆ. ಇದನ್ನು ಪರಾಮರ್ಶಿಸಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಜಾಗೃತಿಕ್ಕೂ ಸ್ವಪ್ನಕ್ಕೂ ಇರತಕ್ಕಂಥ ವ್ಯತ್ಯಾಸಗಳಿವೆ. ವ್ಯತ್ಯಾಸ ಇಷ್ಟೇ, ಅದು ಸ್ವಲ್ಪ ಕಾಲದಲ್ಲಿ ತೋರುವಂಥದ್ದು ಜಾಗೃತ ದೃಷ್ಟಿಯಿಂದ. ಪುನಃ ಸ್ವಪ್ನ ದೃಷ್ಟಿಯಿಂದಲೇ ನೋಡೋದಾದ್ರೆ ಸ್ವಪ್ನದ ಅನುಭವ ಅನ್ನೋದು ಸ್ವಲ್ಪ ಕಾಲದ್ದಲ್ಲ. ಅವನು ಹುಟ್ಟಿ ಬೆಳೆದು ಸಂಸಾರಿಯಾಗಿ ಮದುವೆಯಾಗಿ ಎಲ್ಲಾ ವಯಸ್ಸಾಗಿ ಅಷ್ಟು ಅನುಭವ ಆಗ್ಬಿಡುತ್ತೆ. ಆದ್ರೆ ಜಾಗೃತ ಆಂಗಲ್ ಅಲ್ಲಿ ನೋಡಿದಾಗ ಬರೀ 1.5 ನಿಮಿಷ ಅಷ್ಟೇ ತಕೊಂಡಿರುತ್ತೆ. ಆ 1.5 ನಿಮಿಷ ಜಾಗೃತ ದೃಷ್ಟಿಯಿಂದ, ಸ್ವಪ್ನ ದೃಷ್ಟಿಯಿಂದ ಅದು 50-60 ವರ್ಷದ ಅನುಭವ. ನೋಡಿ, ಅಲ್ಲಿ ಕಾಣುವ ಪ್ರಪಂಚವೂ ತಾನೇ, ಅನುಭವಿಸುವ ಜೀವಿಯೂ ತಾನೇ, ಉಂಟಾಗ ಅನುಭವವೂ ತಾನೇ, ಭೋಗ್ಯ ಭೋಕ್ತ ಭೋಗ ಇದು ಮೂರೂ ಕೂಡ ಜಾಗೃತಿನ ಅಂತಃಕರಣವೇ. ಜಾಗೃತಿನವನೊಬ್ಬನಿದ್ದಾನಲ್ಲ ಅವನ ಅಂತಃಕರಣವೇ ಆ ಮೂರೂ ಆಗಿ ತೋರಿಕೊಳ್ತಕ್ಕಂಥದ್ದು. ಹೇಗೆ? ಸ್ವಮಾಯೆಯ, ತಂದೆ ಮಾಯಾಶಕ್ತಿ ತನ್ನ ಮಾಯಾಶಕ್ತಿಯಿಂದ ತೋರ್ಕೊಳ್ಳುತ್ತೆ. ಜೀವನ ಸ್ವಪ್ನ ಶಕ್ತಿ, ಅದು ಸ್ವಪ್ನವನ್ನ ಸೃಷ್ಟಿ ಮಾಡುವ ಒಂದು ಶಕ್ತಿ ಕೊಟ್ಟಿದ್ದಾನೆ ದೇವರು ನಮ್ಗೆ. ಆ ಸ್ವಪ್ನ ಶಕ್ತಿಯಿಂದ ಹೀಗೊಂದು ಪ್ರಪಂಚ ಮತ್ತು ಅನುಭವವನ್ನು ಅನುಭವಿಸ್ತೇವೆ. ಉಪನಿಷತ್ತು ಏನ್ ಹೇಳುತ್ತೆ, ಈ ಜಾಗೃತ್ ಅನುಭವವು ಕೂಡ ಆತ್ಮನ ಮಾಯಾಶಕ್ತಿಯಿಂದ ತೋರಿಕೊಂಡಿತ್ತು ಅಂತ. ಆತ್ಮನ ಮಾಯಾಶಕ್ತಿಯಿಂದ ಜೀವವಾಗಿ ಜಗತ್ತಾಗಿ ಅದರ ಅನುಭವಗಳಾಗಿ ತೋರ್ತಾ ಇವೆ. ಎಚ್ಚರ ಆದ ಮೇಲೆ ನಮಗೇನನ್ಸುತ್ತೋ, ನಾನು ಒಬ್ಬನೇ ಇದ್ದೆ, ನನಗಿಂದ ಹೊರತಾಗಿ ಇನ್ನೊಂದು ಇರ್ಲಿಲ್ಲ ಅಂತ ಹೇಗೆ ನಿಶ್ಚಯ ಮಾಡ್ತೇವೋ ಹಾಗೆ ಈ ಅಜ್ಞಾನ ಜಾಗೃತ್ ಪ್ರಪಂಚದ ಅಜ್ಞಾನದಿಂದ ಯಾರು ಎಚ್ಚೆತ್ತುಕೊಂಡಿದ್ದಾನೋ ಅವನಿಗೆ ಗೊತ್ತಾಗುವಂಥದ್ದು, ನಾನೊಬ್ಬನೇ ಈ ಮೂರೂ ಲೀಲೆಯನ್ನ ಮಾಡ್ತಾ, ತ್ರಿಪುಟ್ಯಾತ್ಮಕವಾದ ಲೀಲೆಯನ್ನ ಮಾಡ್ತಾ ಇದ್ದೇನು, ನನಗಿಂತ ಹೊರತಾಗಿ ಇನ್ನೊಂದು ವಸ್ತುವೇ ಇರಲಿಲ್ಲ, ಆತ್ಮವೇ ಜೀವ ಜಗತ್ತಾಗಿ ಆ ತ್ರಿಪುಟ್ಯಾತ್ಮಕ ಅನುಭವವಾಗಿ ತೋರಿಕೊಳ್ತಾ ಇದೆ. ಹಾಗೆ ಸ್ವಪ್ನಾವಸ್ಥೆಯ ಒಂದು ಸ್ವಭಾವವನ್ನು ತಿಳಿಸಿದ್ರು. ಇನ್ನು ಮುಂದುವರಿದು ಸುಷುಪ್ತಿ ಅನುಭವ. ಸುಷುಪ್ತಿ ಕಾಲೇ ಸಕಲೇ ವಿಲೀನೆ ತಮೋಭಿ
ಭೂತ ಸುಖರೂಪಮೇತಿ. ಸುಷುಪ್ತಿ ಅನುಭವದಲ್ಲಿ ನಮ್ಮ ಇಂದ್ರಿಯ, ಮನಸ್ಸು, ಬುದ್ಧಿ, ಚಿದಾಭಾಸ ಎಲ್ಲವೂ ಕೂಡ ಪ್ರಕೃತಿಯಲ್ಲಿ ಲೀನವಾಗ್ತದೆ, ಮೂಲ ಪ್ರಕೃತಿಯಲ್ಲಿ ಲೀನವಾಗ್ತದೆ, ಅಥವಾ ಪರಮೇಶ್ವರನಲ್ಲಿ ಅದು ಒಂದಾಗಿ ಹೋಗ್ತದೆ. ಅಲ್ಲಿ ಏನೇನು ಇರುವುದಿಲ್ಲ, ಯಾವ ಅನುಭವವೂ ಇಲ್ಲ. ಇದು ಹೇಗೆ ಗೊತ್ತು? ನಾವೇ ಹೇಳ್ಕೊಳ್ತೇವಲ್ಲ, ಸುಖೇನ ನಿದ್ರಾ ಮಯ ಅನುಭೂಯತೆ ತತ್ರ ನ ಕಿಂಚನ ಅಸ್ತಿ ಅಂತ. ಅಲ್ಲಿ ಏನೇನು ಇಲ್ಲವಾಗಿತ್ತು, ಸುಖವಾಗಿ ನಾನು ನಿದ್ರೆಯನ್ನು ಅನುಭವಿಸಿದೆ. ಇದು ಎಲ್ಲರೂ ಹೇಳ್ಕೊಳ್ಳೋದು. ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಸ್ವಪ್ನದ ಅನುಭವ ಹೇಳಿ ಎಂದಾಗ ಒಬ್ಬೊಬ್ರದ್ದು ಒಂದೊಂದು ವರ್ಣನೆ ಇರ್ತದೆ. ಜಾಗೃತ್ ವಿಷಯದಲ್ಲಿ ಅಷ್ಟೇ ಒಬ್ಬೊಬ್ರದ್ದು ಒಂದೊಂದು ವರ್ಣನೆ ಇರ್ತದೆ. ನಿಮ್ ಸಂಸಾರ ಹೇಗೆ, ನಮ್ ಸಂಸಾರ ಹೇಗೆ, ಕೂತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ. ಬೇರೆ ಬೇರೆ ಎಕ್ಸ್ಪೀರಿಯನ್ಸ್, ಒಂದೇ ಎಕ್ಸ್ಪೀರಿಯನ್ಸ್ ಆದ್ರೆ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಸುಷುಪ್ತಿ ಬಗ್ಗೆ ಒಬ್ರು ಡಿಸ್ಕಷನ್ನೇ ಮಾಡಲ್ಲ. ಯಾಕೆ? ನಿನ್ ಸುಷುಪ್ತಿ ಹೇಗಿತ್ತು, ನನ್ ಸುಷುಪ್ತಿ, ಎಲ್ಲರ ಸುಷುಪ್ತಿಯು ಒಂದೇ. ಅಹಂಕಿನಪಿ ನ ಜಾನಾಮಿ ಸುಖೇನ ನಿದ್ರಾ ಮಯ ಅನುಭೂಯತೆ ನ ಕಿಂಚಿದವೇದಿಶಂ ಸುಖಮಹಮಸ್ವಾಪ್ಸಂ. ಇದು ನಮ್ಮ ಅನುಭವ. ಸರಿ, ಸುಷುಪ್ತಿಯಲ್ಲಿ ನಾವು ಇರ್ತೇವೋ ಇಲ್ವೋ? ಆತ್ಮನು ಇರುತ್ತಾನೋ ಇಲ್ವೋ ಅಂತ. ಅದಕ್ಕೆ ಅನುಭವವೇ ದೃಷ್ಟಾಂತ, ಅನುಭವವೇ ಅದನ್ನು ಸ್ಪಷ್ಟಪಡಿಸುತ್ತೆ. ಯಾಕೆ? ಒಂದೊಮ್ಮೆ ನಾವು ಸುಷುಪ್ತಿಯಲ್ಲಿ ಇಲ್ಲವಾಗೋದಾಗಿದ್ರೆ ಯಾರು ಹಾಸಿಗೆ ಚೆನ್ನಾಗಿ ರೆಡಿ ಮಾಡ್ತಿರ್ಲಿಲ್ಲ. ಎಲ್ಲರಿಗೂ ವಿಶ್ವಾಸ ಇದೆ, ಸುಷುಪ್ತಿಗೆ ಹೋದರೆ ನಾನು ಆನಂದವಾಗಿರ್ತೇನೆ ಅಂತ. ಆ ಆನಂದವಾಗಿರೋದಕ್ಕೇನೆ ಸುಷುಪ್ತಿಗೋಸ್ಕರ ನಾವು ಹಾತೊರಿತೇವೆ. ಯಾಕೆ? ಅಲ್ಲಿ ನಾನು ಒಬ್ಬನೇ ಇರ್ತೇನೆ, ಇನ್ನೊಂದು ವಸ್ತುವೇ ಇರಲಿಲ್ಲ. ಹಾಗಾದ್ರೆ ಸುಷುಪ್ತಿ ಅನುಭವ ವರ್ಣನೆ ನಮ್ಗೆ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ, ಇನ್ನೊಂದು ವಸ್ತು ಇಲ್ಲ ಅಂತ. ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ವಿಜಾನಾತಿ. ಇನ್ನೊಂದು ಇದ್ರೆ ತಾನೇ ಅದು ಗೊತ್ತಾಗುತ್ತೆ. ಅಲ್ಲಿ ಕೇವಲ ಆತ್ಮವೇ ತನ್ನ ಸ್ವರೂಪದಲ್ಲಿ ಇತ್ತು ಎಂಬುದಾಗಿ ಸುಷುಪ್ತಿ ದೃಷ್ಟಿಯಿಂದ ಸುಷುಪ್ತಿ ಅವಲೋಕನ ಮಾಡಿದಾಗ ಗೊತ್ತಾಗುತ್ತೆ. ನೋಡಿ, ನಾನು ಪುನಃ ಹೇಳಿದೆ, ಜಾಗೃತಿಯಿಂದ ಸುಷುಪ್ತಿ ನೋಡಿದಾಗ ಏನನ್ಸತ್ತೆ? ಮನಸ್ಸು ಬುದ್ಧಿಗಳೆಲ್ಲ ಲಯವಾಯಿತು ಅಂತ ಹೇಳ್ಬೇಕಾಗ್ತದೆ. ಆದರೆ ಸುಷುಪ್ತಿ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಏನೂ ಇರ್ಲಿಲ್ಲ ಅಂತ. ಅಂದ್ರೆ ಬಂಧನವೂ ಇರ್ಲಿಲ್ಲ ಅಲ್ಲಿ. ಆತ್ಮನು ತಾನೇ ತಾನಾಗಿದ್ದ ಸ್ಥಿತಿ. ಸೃಷ್ಟಿ ಪೂರ್ವದಲ್ಲಿ ಅಥವಾ ಪ್ರಳಯದ ನಂತರ ಪರಮಾತ್ಮ ಹೇಗಿರ್ತಾನೆ ಅಂದ್ರೆ ಸುಷುಪ್ತವತು. ಸುಷುಪ್ತಿಯಲ್ಲಿ ಹೇಗೆ ಏನೇನು ಇರಲಿಲ್ಲವೋ ಎಲ್ಲವೂ ಅವನಲ್ಲಿ ಲಯವಾಗಿತ್ತು, ತಾನೇ ತಾನಾಗಿ ರಮಿಸ್ತಾ ಇದ್ನೋ ಅಂತಹ ಒಂದು ಸ್ಥಿತಿ. ಇದರಿಂದ ಪ್ರಯೋಜನ ಏನು? ಇದನ್ನು ವಿಚಾರ ಮಾಡಿ. ಒಂದು ಸಂಗತಿ, ಕಾಣುವಂತಹ ದೃಶ್ಯ ಪ್ರಪಂಚವೆಲ್ಲವೂ ಕೂಡ ಆತ್ಮದಲ್ಲಿ ಒಂದಾಗುತ್ತದೆ. ಇದು ಬೇರೆ ಬೇರೆಯಾಗಿ ತೋರುವುದು ಎಚ್ಚರದಲ್ಲಿ ಬಂದ ಮೇಲೆ ಹೊರತು ಸುಷುಪ್ತಿಯಲ್ಲಿ ಒಂದೇ ಒಂದಾಗಿತ್ತು. ಆದ್ದರಿಂದ ಏಕಮೇವ ಅದ್ವಿತೀಯ ಬ್ರಹ್ಮ ಎಂಬುದು ಗೊತ್ತಾಗ್ತದೆ. ಎರಡನೇ ಸಂಗತಿ, ನಾನು ಅಸಂಸಾರಿ ಎಂಬುದಕ್ಕೆ ಉತ್ತಮ ದೃಷ್ಟಾಂತದ ಸುಷುಪ್ತಿ. ಮೋಕ್ಷಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಬೇರೆ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ, ನಮ್ಮ ಸುಷುಪ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಸುಷುಪ್ತಿಲಿ ಯಾರಿಗಾದ್ರೂ ದುಃಖವಾಗಿತ್ತೆ, ಸುಷುಪ್ತಿ ಅಂದ್ರೇನು? ತನಿ ನಿದ್ದೆ, ಡೀಪ್ ಸ್ಲೀಪ್. ಯಾರಿಗಾದ್ರೂ ದುಃಖವಾಗಿತ್ತೆ, ಸಂಸಾರ ತಾಪತ್ರಯಗಳಿತ್ತೆ, ಬಂಧನಗಳಿತ್ತೆ, ಏನೇನು ಇರಲಿಲ್ಲ. ಹಾಗೊಂದು ಅವಸ್ಥೆ ಇದೆ. ಯಾವ ಸಂಬಂಧವೂ ತಾನೇ ಇಲ್ಲದ ತಾನೇ ತಾನಾದ ಒಂದು ಅವಸ್ಥೆ ಇದೆ. ಆಮೇಲೆ ಪುನಃ ಅವನು ಸುಷುಪ್ತಿ ಬಗ್ಗೆ ಹೇಳ್ತಾ, ಸಕಲೇ ವಿಲೀನೆ ಇಂದ್ರಿಯ, ಮನಸ್ಸು, ಬುದ್ಧಿ, ದೇಹ ಪ್ರಜ್ಞೆ. ದೇಹ ಪ್ರಜ್ಞೆ ಅದು ಕೂಡ ಅದು ಲಯವಾಗುತ್ತೆ, ಪರಮಾತ್ಮನಲ್ಲಿ ಲಯವಾಗುತ್ತೆ, ಈಶ್ವರನಲ್ಲಿ ಲಯವಾಗುತ್ತೆ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ ಎಂಬುದಾಗಿ ಆ ಪ್ರಾಜ್ಞಾತ್ಮನನ್ನು ವರ್ಣಿಸುವುದು ಕಾಣಿಸುತ್ತೆ. ಯಾಕಂದ್ರೆ ಅವನು ತನ್ನ ಅಸ್ತಿತ್ವವನ್ನು ಕಳಚಿಕೊಂಡು ಈಶ್ವರನಲ್ಲಿ ಒಂದಾಗುವಂತಹ ಸ್ಥಿತಿ. ತಮೋಭಿಭೂತ ಸುಖರೂಪಮೇತಿ. ಅದು ಸಹಜವಾಗಿ ಪ್ರಾಕೃತಿಕವಾಗಿ ಘಟಿಸುವ ಪ್ರಕ್ರಿಯೆ.
ನಮ್ಮ ಅಂತಃಕರಣದಲ್ಲಿ ತಮಸ್ಸು ಆಧಿಕ್ಯ ಉಂಟಾದಾಗ ಇಂದ್ರಿಯಗಳು ಲಯವಾಗುವ ಪ್ರಕ್ರಿಯೆ ಅದು. ಅದರಿಂದ ಸುಷುಪ್ತಿ ಇಸ್ ಎ ಗ್ರೇಟ್ ಬ್ಲೆಸ್ಸಿಂಗ್ ಜೀವಕ್ಕೆ. ಭಗವಂತನು 3 ಅವಸ್ಥೆಗಳನ್ನ ಇಟ್ಟಿರೋದು ಯಾಕಂದ್ರೆ ಹೆಚ್ಚಿನ ಜನ ತಿಳ್ಕೊಂಡಿದ್ದು ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಕೆಲಸ ಮಾಡ್ಲಿಕ್ಕೆ ಸುಷುಪ್ತಿ ಇಟ್ಟಿದ್ದಾನೆ ಅಂತ. ಅದು ಸರಿನೇ ಒಂದ್ ದೃಷ್ಟಿಯ. ನಿದ್ದೆ ಚೆನ್ನಾಗಿ ಡೀಪ್ ಸ್ಲೀಪ್ ಬರ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಮನಸ್ಸಿಗೆ. ಅದು ಜಾಗೃತ ದೃಷ್ಟಿಯಿಂದ ಚಿಂತನೆ ಸರಿ. ಆದ್ರೆ ಸುಷುಪ್ತಿ ದೃಷ್ಟಿಯಿಂದ ನೋಡಿದಾಗ ಭಗವಂತ ಸುಷುಪ್ತಿ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಅವಸ್ಥಾತ್ರಯ ವಿಮರ್ಶೆ ಮಾಡಿ ಮುಕ್ತನಾಗಲಿ ಅಂತ, ಈ ಜೀವದ ಭವಬಂಧನ ಕಳಚಲಿ ಅಂತ ಕೊಟ್ಟಿದ್ದಾನೆ. ಪುನಶ್ಚ ಜನ್ಮಾಂತರ ಕರ್ಮ ಯೋಗಾತ್ ಸ ಏವ ಜೀವಸ್ವಪಿತಿ ಪ್ರಬುದ್ಧ. ಸರಿ, ಸುಷುಪ್ತಿಗೆ ಹೋದ, ಆನಂದವಾಗಿದ್ದ. ಎಷ್ಟೊತ್ತು? 6 ತಾಸು 7 ತಾಸು, ಚಿಕ್ಕವರಿದ್ರೆ 8 ತಾಸು, ವಯಸ್ಸಾಗ್ತಾ ಹೋದ್ರೆ ಇನ್ನೂ ಕಡಿಮೆ ಸಮಯ 5 ತಾಸು 4 ತಾಸುಗಳ ಬರ್ತದೆ. ಜಾಗೃತ ದೃಷ್ಟಿಯಿಂದ ಪುನಃ ಸುಷುಪ್ತಿ ದೃಷ್ಟಿಯಲ್ಲಿ ಕಾಲವೇ ಇಲ್ಲ. ಆದ್ರೆ ನಾವು ಮೋಕ್ಷ ಬೇಕಾದ ಜಾಗೃತನಲ್ಲಿ ಅಲ್ವೇ? ಅದಕ್ಕೆ ಜಾಗೃತ ದೃಷ್ಟಿಯಿಂದ ಚಿಂತನೆ ಮಾಡೋದು ಅವಶ್ಯಕತೆ. ಪುನಶ್ಚ ಜನ್ಮಾಂತರ ಕರ್ಮ ಯೋಗಾತ್. ಜನ್ಮ ಜನ್ಮಾಂತರಗಳ ಕರ್ಮ ಇದೆಯಲ್ಲ, ಸಂಸಾರ ಬಂಧನ ನಾವು ಇನ್ನೂ ಅನುಭವಿಸಬೇಕಾಗಿರುತ್ತೆ. ಎಷ್ಟೋ ದುಃಖಗಳನ್ನ ಸುಖಗಳನ್ನ ಅನುಭವಿಸೋದು ಬಾಕಿ ಇರುತ್ತೆ. ಪ್ರಾರಬ್ಧ ಮುಗ್ದಿರೋದಿಲ್ಲ ನಮ್ಗೆ. ಸಂಚಿತವೂ ರಾಶಿ ಇದೆ, ಮತ್ತೊಂದಿಷ್ಟು ಆಗಾಮಿ ಕೂಡ ಹಾಕೊಂಡಿದ್ದೇವೆ. ಆದ್ರಿಂದ ಜನ್ಮ ಜನ್ಮಾಂತರಗಳ ಸಂಚಿತ ಪ್ರಾರಬ್ಧದ ವಶದಿಂದ ಪುನಃ ಸಜೀವ ಸ್ವಪಿತಿ ಪ್ರಬುದ್ಧ. ಅವನು ಎಚ್ಚರಾಗ್ತಾನೆ ಮತ್ತೆ ಮಲಗ್ತಾನೆ. ಸ್ವಪಿತಿ ಅಂದ್ರೆ ನಿದ್ದೆಗೆ ಹೋಗ್ತಾನೆ. ಸ್ವಪ್ನ ಸುಷುಪ್ತಿ ಎರಡನ್ನು ತೆಗೆದುಕೊಳ್ಬೇಕು ಹೌದು. ಅಥವಾ ಪ್ರಬುದ್ಧ ಅಂದಾಗ ಕನಸು ಎಚ್ಚರ ಅಂತ. ಯಾಕಂದ್ರೆ ಕನಸು ಎಚ್ಚರ ಒಂದು ಜಾತಿ, ಸುಷುಪ್ತಿ ಇನ್ನೊಂದು ಜಾತಿ. ಅದು ಒಂದು ದರ್ಶನಾವಸ್ಥೆ, ಇನ್ನೊಂದು ಅದರ್ಶನಾವಸ್ಥೆ. ಸ್ವಪ್ನ ಮತ್ತು ಜಾಗೃತ ಅನ್ನೋದು ದರ್ಶನಾವಸ್ಥೆ, ಅಲ್ಲಿ ಏನು ಕಾಣ್ಲಿಕ್ಕಿದೆ. ಸುಷುಪ್ತಿಯಲ್ಲಿ ಕಾಣ್ಲಿಕ್ಕೆ ಏನಿಲ್ಲ. ಆದ್ರಿಂದ ಎಚ್ಚರ ಆಗ್ತಾನೆ, ನಿದ್ದೆಗೆ ಹೋಗ್ತಾನೆ, ಪುನಃ ಎಚ್ಚರ, ಪುನಃ ನಿದ್ದೆ. ಇದಕ್ಕೆ ಕಾರಣ ಏನು? ಜನ್ಮ ಜನ್ಮಾಂತರಗಳ ಕರ್ಮ ಬಂಧನ. ಕರ್ಮ ಯೋಗ ಅಂದ್ರೆ ಸಂಬಂಧ ಅಂತ ಅರ್ಥ. ಯೋಗ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸಂಯೋಗ, ಸಂಬಂಧ ಅಂತ ಅರ್ಥ. ಜನ್ಮಾಂತರ ಅಂದ್ರೆ ಅನ್ಯ ಜನ್ಮ. ಜನ್ಮ ಅಂತರ ಅನ್ನೋ ಶಬ್ದಕ್ಕೆ ಬೇರೊಂದು ಅಂತ ಅರ್ಥ. ಸೊ ಹಿಂದಿನ ಅನೇಕ ಜನ್ಮಗಳ ಕರ್ಮದ ಯೋಗದಿಂದ, ಸಂಬಂಧದಿಂದ ಪುನಃ ಆ ಜೀವನು ಎಚ್ಚರ ಮತ್ತು ನಿದ್ದೆಗೆ ಹೋಗ್ತಾ ಇರ್ತಾನೆ, ಪದೇ ಪದೇ ಹೋಗ್ತಾ ಇರ್ತಾನೆ. ಸರಿ, ಇಷ್ಟು ಇದರ ವರ್ಣನೆಯನ್ನ ಮಾಡಿದ ಮೇಲೆ ಮುಂದೆ ಆ ಜೀವದ ವಾಸ್ತವವಾದ ಸ್ವರೂಪವನ್ನು ಹೇಳುತ್ತೆ ಉಪನಿಷತ್ತು. ಪುರತ್ರಯೇ ಕ್ರೀಡತಿ ಯಶ್ಚ ಜೀವಃ ತತಸ್ತು ಜಾತಂ ಸಕಲಂ ವಿಚಿತ್ರಂ ಆಧಾರಮಾನಂದಮಖಂಡಬೋಧಂ ಯಸ್ಮಿಲ್ಲಯನ್ ಯಾತಿ ಪುರತ್ರಯಂಚ. ಆ 3 ಅವಸ್ಥೆಗಳನ್ನ ಅನುಭವಿಸುತ್ತಾ ಇರತಕ್ಕಂತಹ ಆ ಒಂದು ಜೀವಾತ್ಮ ಯಾರಿದ್ದಾನೆ ಅವನೇ ಪರಬ್ರಹ್ಮ ಎಂಬುದಾಗಿ ಹೇಳುತ್ತೆ. ಜಾಗೃತ ಅವಸ್ಥೆಯಲ್ಲಿ ವಿಶ್ವನಾಗಿ, ಸ್ವಪ್ನ ಅವಸ್ಥೆಯಲ್ಲಿ ತೈಜಸನಾಗಿ, ಸುಷುಪ್ತಿ ಅವಸ್ಥೆಯಲ್ಲಿ ಪ್ರಾಜ್ಞನಾಗಿ ಇರುವವನು ಯಾರು? ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋಭಯತಃ ಪ್ರಜ್ಞಂ ನ ಪ್ರಜ್ಞಂ ನ ಪ್ರಜ್ಞಾನ ಘನಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮಾ ಸ ವಿಜ್ಞೇಯ. ಆ ಪರಬ್ರಹ್ಮ ಪರಮಾತ್ಮನೇ ಈ 3 ಅವಸ್ಥೆಗಳನ್ನ ಅನುಭವಿಸುವ ಹಾಗೆ ತೋರ್ತಾನೆ. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ದೃಷ್ಟಾಂತ ಬರುತ್ತೆ. ಒಂದು ಮಹಾ ಮತ್ಸ್ಯದ ದೃಷ್ಟಾಂತ ಕೊಡ್ತಾರೆ. ನದಿಯ ಈ ದಡದಿಂದ ಆ ದಡಕ್ಕೂ, ಆ ದಡದಿಂದ ಈ ದಡಕ್ಕೂ ಒಂದು ಮತ್ಸ್ಯ ಚಲಿಸುವ ಹಾಗೆ ಆ ಪರಮಾತ್ಮನು 3 ಅವಸ್ಥೆಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾನೇನೋ ಅನ್ನೋ ಹಾಗಿದೆ ಅಂತ. ಇಲ್ಲಿ ಜೀವ ಬ್ರಹ್ಮ ಐಕ್ಯ ವಿಚಾರವನ್ನು ತಿಳಿಸ್ತಾರೆ. ಪುರತ್ರಯೇ ಕ್ರೀಡತಿ ಯಶ್ಚ ಜೀವ. ಈ 3 ಪುರಗಳಲ್ಲಿ ಯಾವ ಜೀವನು ಕ್ರೀಡಿಸ್ತಾ ಇದ್ದಾನೋ ತತಸ್ತು ಜಾತಂ ಸಕಲಂ ವಿಚಿತ್ರಂ. ಅವನಿಂದಲೇ ಈ ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಸಕಲಂ ವಿಚಿತ್ರಂ.
ಆ ಜೀವನೇ ಆಧಾರಂ ಆನಂದಂ ಅಖಂಡಬೋಧಂ ಯಸ್ಮಿನ್ ಲಯಂ ಯಾತಿ ಪುರತ್ರಯಂಚ. ಈ ಮೂರು ಪುರಗಳು ಅವನಲ್ಲಿಯೇ ಲಯ ಹೊಂದುತ್ತದೆ, ಅವನಲ್ಲಿಯೇ ಒಂದಾಗುತ್ತದೆ. ಆ ಆ ಪರಬ್ರಹ್ಮನು ಆಧಾರವು, ಸಕಲ ಸೃಷ್ಟಿಗೂ ಆಧಾರವು, ಆನಂದ ಸ್ವರೂಪನು, ಅಖಂಡ ಬೋಧವು ಅಂದ್ರೆ ಸಚ್ಚಿದಾನಂದ ಸ್ವರೂಪ ಅಂತ. ಆಧಾರ ಆನಂದ ಅಖಂಡ ಬೋಧ. ಆಧಾರ ಅಂದ್ರೇನು? ಸತ್ಸ್ವರೂಪ. ಆನಂದ ಅಂದ್ರೆ ಆನಂದ ಸ್ವರೂಪ. ಅಖಂಡ ಬೋಧ ಅಂದ್ರೆ ಚಿತ್ ಸ್ವರೂಪ. ಸಚ್ಚಿದಾನಂದನಾದ ಆ ಪರಬ್ರಹ್ಮನೇ ಮೂರು ಪುರಗಳಲ್ಲಿ ಆಟ ಆಡ್ತಾ ಇದ್ದಾನೆ. ಕ್ರೀಡತಿ ಎಂಬ ಶಬ್ದ ಬಳಸ್ತಾನೆ. ಮೂರು ಪುರಗಳಲ್ಲಿ ಅವನು ಆಟ ಆಡ್ತಾ ಇದ್ದಾನೆ. ನೋ ಸೀರಿಯಸ್ ಗೇಮ್, ಇಟ್ ಈಸ್ ಜಸ್ಟ್ ಸೀರಿಯಸ್ ಮ್ಯಾಚ್ ಅಲ್ಲ, ಜಸ್ಟ್ ಫ್ರೆಂಡ್ಲಿ ಮ್ಯಾಚ್. ಜಾಗ್ರದ ಅವಸ್ಥೆ ನಮಗೆ ಈಗ ಗಂಭೀರವಾಗಿ ಯಾಕೆ ಪರಿಗಣಿಸ್ತಾ ಇದ್ದೇವೆ ಅಂದ್ರೆ, ಈಗ ನಾನು ಇಂಥವನು ಅಂತ ಅನಿಸುವಿಕೆಗಿಂತ ಹೊರತಾಗಿ ಇನ್ನೊಂದು ಅಸ್ತಿತ್ವವನ್ನು ಕಂಡುಕೊಳ್ಳಿಲ್ಲ ನಾನು. ಆದ್ರೆ ಮೂರು ಅವಸ್ಥೆಯನ್ನು ಪರಾಮರ್ಶಿಸಿದಾಗ ಗೊತ್ತಾಗುತ್ತದೆ, ಈ ಜೀವಾತ್ಮನಿಗೂ ಹೊರತಾದ ಪಾರಮಾರ್ಥಿಕವಾದ ಇನ್ನೊಂದು ಆಯಾಮ ನನಗಿದೆ. ಅದು ಸರ್ವಥಾಪಿ ಈ ಶರೀರ ಮನಸ್ಸು ಬುದ್ಧಿಗೆ ಅಂಟುಕೊಂಡಿದ್ದೇ ಅಲ್ಲ ಅಂತ. ಸ್ವಪ್ನ ಮತ್ತು ಸುಷುಪ್ತಿ ಅವಸ್ಥೆಯನ್ನ ಪರಾಮರ್ಶಿಸಿದಾಗ ಈ ಶರೀರ ಮನಸ್ಸು ಬುದ್ಧಿಗಳಿಗಿಂತ ಬೇರೆಯಾದ ಒಂದು ಚಿನ್ಮಾತ್ರ ಸ್ವರೂಪ ಇದೆ. ಅದು ಈ ಜಗತ್ತಿಗೂ ಆಶ್ರಯವಾಗಿದೆ. ಆ ಅರಿವಿನಲ್ಲಿ, ಪ್ರಜ್ಞೆಯಲ್ಲಿಯೇ ಜಗತ್ತು ತೋರಿಕೊಳ್ತಾ ಇದೆ, ಅಡಗುತ್ತಾ ಇದೆ ಎಂಬಂತಹ ಒಂದು ಪೂರ್ಣ ಅನುಭವ ಅನ್ನುವಂಥದ್ದು ಈ ಅವಸ್ಥಾತ್ರಯ ಪರೀಕ್ಷೆಯಿಂದ ನಾವು ಕಂಡುಕೊಳ್ಳಬಹುದು ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಜೀವ ಬ್ರಹ್ಮ ಐಕ್ಯ ವಿಚಾರವನ್ನ ಅವಸ್ಥಾತ್ರಯದ ಮೂಲಕ ತಿಳಿಸ್ತಾ ಇದೆ. ನೋಡಿ, ಅವಸ್ಥಾತ್ರಯದ ಪರೀಕ್ಷೆಯಲ್ಲಿ ವೇದಾಂತದ ಸಕಲ ಚಿಂತನೆಯೂ ಬಂದ್ಬಿಡುತ್ತೆ ಅಲ್ಲಿ. ಆದ್ರೆ ಆ ಅವಸ್ಥಾತ್ರಯವನ್ನು ಪರಾಮರ್ಶೆ ಮಾಡ್ತಾ ಅವಸ್ಥೆಗಿಂತ ಹೊರತಾದ ಸಾಕ್ಷಿ ಚೈತನ್ಯವನ್ನು ಗುರುತಿಸಿ ಅವನೇ ಬ್ರಹ್ಮನಿದ್ದಾನೆ ಎಂಬುದಾಗಿ ಐಕ್ಯವನ್ನು ಬೋಧಿಸುವ ಇನ್ನೊಂದು ರೀತಿಯೂ ಇದೆ. ಅದನ್ನ ಉಪನಿಷತ್ತು ಅನುಸರಿಸ್ತಾ ಇದೆ. ಮೂರು ಅವಸ್ಥೆಗಳಿಗೂ ಅಂಟದೇ ಇರತಕ್ಕಂತಹ ಆ ಸಾಕ್ಷಿ ಚೈತನ್ಯವೇ ಸಕಲ ಸೃಷ್ಟಿಗೂ ಆಧಾರಭೂತವಾದ ಪರಮಾತ್ಮನು ಎಂಬುದಾಗಿ ಘೋಷಿಸ್ತಾ ಇದೆ. ಮುಂದಿನ ಮಂತ್ರದಲ್ಲಿ ನಮ್ಗೆ ಇದು ಗೊತ್ತಾಗತ್ತೆ. ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪಃ ಪೃಥಿವೀ ವಿಶ್ವಸ್ಯ ಧಾರಿಣಿ. ಈ ಆತ್ಮನಿಂದಲೇ ಸಕಲ ಸೃಷ್ಟಿ ಆಯಿತು ಅಂತ ಹೇಳುತ್ತೆ. ಏತಸ್ಮಾತ್ ಅಂದ್ರೆ ಏನು? ಪುರತ್ರಯೇ ಕ್ರೀಡತಿಯಶ್ಚ ಜೀವ ತತಸ್ತು ಜಾತಂ ಸಕಲಂ ವಿಚಿತ್ರಂ. ಅವನಿಂದ ಎಲ್ಲ ವಿಚಿತ್ರ ಸೃಷ್ಟಿ ಆಯ್ತು ಅಂತ ಹೇಳ್ತಲ್ಲ, ಆ ಸೂತ್ರ ರೂಪದ ವಾಕ್ಯಕ್ಕೆ ವಿವರಣೆ ನೀಡ್ತಾ ಇದೆ. ಏನೇನ್ ಸೃಷ್ಟಿ ಆಯ್ತು ಅವನಿಂದ? ಪ್ರಾಣ ಸೃಷ್ಟಿ ಆಯ್ತು, ಸಮಷ್ಟಿ ಪ್ರಾಣ ಸೃಷ್ಟಿ ಆಯ್ತು. ಸಮಷ್ಟಿ ಮನಸ್ಸು ಸೃಷ್ಟಿ ಆಯ್ತು, ಇಂದ್ರಿಯಗಳು ಸೃಷ್ಟಿಯಾದ. ಖಂ ವಾಯು ಜ್ಯೋತಿರಾಪ ಪೃಥಿವಿ ಅಂದ್ರೆ ನಾವು ಪಂಚಮಹಾಭೂತಗಳು. ಖಂ ಅಂದ್ರೆ ಆಕಾಶ, ವಾಯು ಅಂದ್ರೆ ವಾಯು, ಜ್ಯೋತಿ ಅಂದ್ರೆ ಅಗ್ನಿ, ಆಪ ಅಂದ್ರೆ ನೀರು, ಪೃಥ್ವಿ ಅಂದ್ರೆ ಭೂಮಿ. ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ. ಮಣ್ಣು, ನೀರು ಏನ್ ಹೇಳ್ತಾರೆ? ಗಾಳಿ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಈ ಪಂಚಭೂತಗಳು ಸೃಷ್ಟಿಯಾಯಿತು. ವಿಶ್ವಸ್ಯ ಧಾರಿಣಿ. ಈ ಪಂಚಭೂತಗಳೇ ಜಗತ್ತನ್ನ ಹಿಡಿದಿಟ್ಟುಕೊಂಡಿರತಕ್ಕಂಥದ್ದು. ಅಂದ್ರೆ ಒಂದು ಏನೇನು ಸೃಷ್ಟಿಯಾಯಿತು ಅಂತ, ಸಕಲವೂ ಸೃಷ್ಟಿಯಾಯಿತು ಅಂತ. ಯಾವುದರಿಂದ ಸಕಲವೂ ಸೃಷ್ಟಿಯಾಯಿತು? ಪರಬ್ರಹ್ಮ ಪರಮಾತ್ಮನಿಂದ. ಅವನು ಎಲ್ಲಿದ್ದಾನೆ ಈಗ? ಮೂರು ಪುರಗಳಲ್ಲಿ ಕ್ರೀಡಿಸ್ತಾ ಇದ್ದಾನೆ. ಆ ಸಾಕ್ಷಿ ಚೈತನ್ಯವೇ ಪರಬ್ರಹ್ಮ ಪರಮಾತ್ಮ ಅನ್ನುವ ಐಕ್ಯದ ಉಪದೇಶವನ್ನ ಅದು ಕೊಡ್ತಾ ಇದೆ. ಕೊನೆಯ ಒಂದು ಮಂತ್ರ ನೋಡಿ ನಾವು ವಿಚಾರ ಮುಗಿಸೋಣ. ಯತ್ಪರಂ ಬ್ರಹ್ಮ ಸರ್ವಾತ್ಮ ವಿಶ್ವಸ್ಯಾಯತನಂ ಮಹತ್ ಸೂಕ್ಷ್ಮಾತ್ ಸೂಕ್ಷ್ಮತರಂ ನಿತ್ಯಂ ತತ್ವಮೇವ ತತ್. ಆ ಪರಬ್ರಹ್ಮ ಇದ್ದಾನಲ್ಲ, ಅವನು ಸರ್ವಾತ್ಮ, ಎಲ್ಲರ ಆತ್ಮನೂ ಇದ್ದಾನೆ. ವಿಶ್ವಸ್ಯ ಆಯತನಂ ಮಹತ್, ಈ ಜಗತ್ತಿಗೆ
ಆಯತನ ಅಂದ್ರೆ ಆಶ್ರಯ, ಆಧಾರ. ನಮ್ಮೆಲ್ಲರ ಆತ್ಮನು ಜಗತ್ತಿಗೂ ಆಶ್ರಯನು. ಸೂಕ್ಷ್ಮಾತ್ ಸೂಕ್ಷ್ಮತರಂ ನಿತ್ಯಂ, ಎಲ್ಲ ಸೂಕ್ಷ್ಮವಾದ ವಸ್ತುಗಳಿಗಿಂತ ಸೂಕ್ಷ್ಮನು. ಇಲ್ಲಿ ಸೂಕ್ಷ್ಮ ಎಂಬ ಶಬ್ದಕ್ಕೆ ಅರ್ಥ ಸಣ್ಣದು ಅಂತ ಅರ್ಥ ಅಲ್ಲ. ಇದು ಇಂದ್ರಿಯಗಳಿಗೆ ಅಗೋಚರ, ಮನಸ್ಸು ಬುದ್ಧಿಗಳಿಗೆ ಅಗೋಚರ. ಆದ್ರಿಂದ ಅವ್ಯಕ್ತನು ಸೂಕ್ಷ್ಮನು ಎಂಬ ಶಬ್ದಕ್ಕೆ ಅರ್ಥ. ಅಣೋರಣೀಯಾನ್ ಅಂತ ಹೇಳಿದ ಉಪನಿಷತ್ತು ಮಹತೋ ಮಹೀಯಾನ್ ಅಂತ ಹೇಳುತ್ತೆ. ಸಣ್ಣದ್ರಲ್ಲಿ ಸಣ್ಣವನು ಅಷ್ಟೇ ಹೇಳ್ಬಿಟ್ರೆ ನಾವು ತಪ್ಪು ಕಲ್ಪನೆಗೊಳಗಾಗ್ಬಿಡ್ತೇವೆ. ಅಂದ್ರೇನು? ಆತ್ಮ ಎಲ್ಲೋ ಅಣುರೂಪದಲ್ಲಿ ನಮ್ಮ ದೇಹದಲ್ಲಿದೆ. ಹಾಗಲ್ಲ, ಮಹತೋ ಮಹೀಯಾನ್, ಅದು ಸರ್ವವ್ಯಾಪಕವೂ ಆಗಿದೆ, ಇಂದ್ರಿಯಗಳಿಗೆ ಅಗೋಚರವೂ ಆಗಿದೆ. ಆ ದೃಷ್ಟಿಯಿಂದ ಸೂಕ್ಷ್ಮಾತ್ ಸೂಕ್ಷ್ಮತರಂ ನಿತ್ಯಂ, ಎಲ್ಲ ಕಾಲಗಳಲ್ಲಿ ವ್ಯಾಪಿಸಿದೆ. ಆ ಪರಬ್ರಹ್ಮವೇ ತತ್ ತ್ವಮೇವ, ಅದು ನೀನೇ. ತ್ವಮೇವ ತತ್, ನೀನೇ ಅದು, ಅದೇ ನೀನು. ಯಾಕೆ ಒಂದೇ ಕಡೆಯಿಂದ ನಾವು ಏನಾದ್ರು ಹೇಳ್ಬಿಟ್ರೆ, ತತ್ವಮಸಿ ಅಂದ್ರೆ ಅತತ್ವಮಸಿ ಏನಾದ್ರು ಮಾಡ್ಬಿಟ್ರೆ ಕಷ್ಟ ಇವರು ಅಂತ ಹೇಳ್ಕೊಂಡು ಉಪನಿಷತ್ತು ಏನ್ ಮಾಡುತ್ತೆ, ಎರಡೂ ದೃಷ್ಟಿಯಿಂದಲೂ ಹೇಳ್ಬಿಡುತ್ತೆ. ತತ್ವಮೇವ, ಅದು ನೀನೇ. ಏವಕಾರನು ಅವಧಾರಣಾರ್ಥದಲ್ಲಿ ನೀನೇ ಹೊರತು ಬೇರೆ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಅನ್ಯ ವ್ಯಾವರ್ತನವನ್ನು ಮಾಡ್ತಾ ಅವಧಾರಣೆಯನ್ನು ಮಾಡ್ತಾ ಇದೆ. ನೀನೇ ಪರಮಾತ್ಮ, ಪರಮಾತ್ಮನೇ ನೀನು. ಇಲ್ಲಿ ನಾವೇನು ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇದು ಉಪನಿಷತ್ತು ಆತ್ಯಂತಿಕವಾಗಿ ಘೋಷಣೆ ಮಾಡತಕ್ಕಂತಹ ಒಂದು ಮಹಾವಾಕ್ಯ. ಈ ಮಹಾವಾಕ್ಯ ವಿಚಾರವನ್ನೇ ವೇದಾಂತ ವಿಚಾರ ಎಂಬುದಾಗಿ ಕರೀತಾರೆ. ನಾವು ಸಪ್ತಾಹದ ವಿಧಿಯಲ್ಲಿ ಈ ಉಪನಿಷತ್ತಿನ ಚಿಂತನೆ ಮಾಡೋಣ ಅಂತ ಹೊರಟಿದ್ರಿಂದ ಇವತ್ತಿಗೆ 7ನೇ ದಿನ. ಇಲ್ಲಿಗೆ ನಾವು ಈ ಚಿಂತನೆಯನ್ನ ಸಮಾಪ್ತಿ ಮಾಡೋಣ. ಒಂದಿಷ್ಟು ಮಂತ್ರಗಳಿವೆ, ಅದು ಮುಂದಿನ ಮಂತ್ರಗಳೆಲ್ಲ ನಿಧಿಧ್ಯಾಸನದ ಪ್ರಕ್ರಿಯೆ. ಈ ಆತ್ಮವಿಚಾರವನ್ನ ಮನಸ್ಸಿಗೆ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ತಂದುಕೊಂಡು ನಾನೇ ಬ್ರಹ್ಮನಿದ್ದೇನೆ ಅಂತ ಹೇಗೆ ವಿಚಾರ ಮಾಡುವುದು ಎನ್ನುವುದ್ರ ಕುರಿತಾದಂತಹ ವಿವರಣೆಯಾಗಿದೆ. ಅದನ್ನ ಮುಂದಿನ ಪರ್ಯಾಯದಲ್ಲಿ, ಮುಂದಿನ ಸಂದರ್ಭದಲ್ಲಿ ನಾವು ನೋಡೋಣ. ಅದು ಯಾವಾಗ ಒದಗಿ ಬರುತ್ತೆ ನೋಡೋಣ. ಇವತ್ತಿಗೆ ನಾವು ಆ ಭಗವಂತನ ಚಿಂತನೆ, ಪರಮಾತ್ಮ ಚಿಂತನೆ ಕೈವಲ್ಯೋಪನಿಷತ್ತಿನ ರೀತಿಯಲ್ಲಿ ಯಥಾಶಕ್ತಿ ಯಥಾಮತಿ ನಾವು ನಡೆಸಿದ್ದೇವೆ. ಆದ್ರೆ ಎಷ್ಟೇ ವೇದಾಂತ ವಿಚಾರವನ್ನ ನಾವು ಶ್ರುತಿ ಮೂಲಕ ತಿಳಿದ್ರು ಬಹಳ ಮುಖ್ಯವಾಗಿ ಬೇಕಾದದ್ದು ಚಿತ್ತಶುದ್ಧಿ. ಆ ಚಿತ್ತಶುದ್ಧಿ ಇಲ್ಲದೆ ಜ್ಞಾನ ಸರಿಯಾಗಿ ಉಂಟಾಗುವುದಿಲ್ಲ. ಉಂಟಾದ ಜ್ಞಾನವು ಏನು ನಿಶ್ಚಲವಾಗಿ ಬ್ರಹ್ಮನಿಷ್ಠೆ ಎಂಬುದಾಗಿ ಹೇಳ್ತಾರಲ್ಲ, ನಿತರಾಂ ಸ್ಥಿತಿ ಅದು ಕೂಡ ಉಂಟಾಗೋದಿಲ್ಲ. ಜೀವನ್ಮುಕ್ತಿಯ ಫಲಗಳು ಕೂಡ ಉಂಟಾಗೋದಿಲ್ಲ. ಅದಕ್ಕೆ ಶುದ್ಧಿಗೋಸ್ಕರವಾಗಿ ಆ ಪರಮಾತ್ಮ ಆತ್ಮಸ್ವರೂಪವನ್ನೇ ಮರೆಹೊಕ್ಕುವುದು. ಬೇರೆ ಬೇರೆ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ನಿಷ್ಕಾಮವಾಗಿ ಆ ಭಗವಂತನ ಆರಾಧಿಸುವಂಥದ್ದು, ಇದು ಬಹಳ ಮುಖ್ಯವಾದ ಉಪಾಯ. ಇದು ಅದ್ವೈತಕ್ಕೆ ವಿರೋಧವೇನೂ ಅಲ್ಲ. ಅದ್ವೈತದ ಚಿಂತನೆಗೆ ಭಗವದ್ ಉಪಾಸನೆ ವಿರೋಧವಾಗಿ ಕೇಳಿದ್ರೆ ಎಲ್ಲ ಅಲ್ಲ. ಯಾಕಂದ್ರೆ ಯಾವ ಅದ್ವೈತ ಬ್ರಹ್ಮ ಇದೆಯೋ ಅವನೇ ನಾರಾಯಣ, ಅವನೇ ಕೃಷ್ಣ, ಅವನೇ ರಾಮ. ಅವನನ್ನ ಭೇದ ದೃಷ್ಟಿಯಿಂದ ಉಪಾಸನೆ, ಜ್ಞಾನದಲ್ಲಿ ಅಭೇದ ದೃಷ್ಟಿಯಿಂದ ಚಿಂತನೆ ಅಷ್ಟೇ ಹೊರತು ಅವು ಎರಡು ಬೇರೆ ಬೇರೆ ಏನಲ್ಲ. ತೊಂದರೆ ಇಲ್ಲ, ನನಗೆ ಸಾಮರ್ಥ್ಯ ಶಕ್ತಿ ಬರುವಲ್ಲಿವರೆಗೆ ಭಗವದ್ ಉಪಾಸನೆಯನ್ನ ಸಾಕಷ್ಟು ಮಾಡಬೇಕಾಗಿದೆ, ಕರ್ಮಯೋಗವನ್ನು ಸಾಕಷ್ಟು ಮಾಡಬೇಕಾಗಿದೆ ಎಂಬುದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಹೋಗೋಣ. ಸಾಧ್ಯವಾದಷ್ಟು ಭಗವತ್ ಚಿಂತನೆಯನ್ನ, ಅದ್ವೈತದ ಚಿಂತನೆಯನ್ನ ಮಾಡಬೇಕು. ನಮಗೆ ಆ ಪರಮ ಮಂಗಲವಾದ ಯೋಚನೆ ಇದು. ಅತ್ಯಂತ ಶ್ರೇಷ್ಠವಾದಂತಹ ಭಗವದ್ ಆರಾಧನೆ ಏನಾದಿದ್ರೆ ಆ ಅದ್ವೈತದಲ್ಲಿ ಮನಸ್ಸನ್ನು ಇಡತಕ್ಕಂಥದ್ದು. ಈಶ್ವರಾನುಗ್ರಹಾದೇವ ಪುಂಸಾಂ ಅದ್ವೈತ ವಾಸನ ದ್ವಿತ್ರಾಣಾಂ ಉಪಜಾಯತೆ ಎಂಬುದಾಗಿ 2-3 ಜನರಿಗೆ ಎಲ್ಲೋ ಅಪರೂಪಕ್ಕೆ ಅದು ಹುಟ್ಟುತ್ತದಂತ ಅದ್ವೈತದ ಉಪಾಸನೆ. ಅದರಿಂದ ಅದು ಪರಮ ಮಂಗಲವಾದದ್ದು. ಅದು ಸಾಧ್ಯವಾಗದೇ ಇದ್ದಾಗ ಭಗವದ್ ಆರಾಧನೆಯಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳೋಣ ಅಂತ ಹೇಳ್ತಾ, ಒಟ್ಟಿನಲ್ಲಿ ತುಂಬಾ ಸುಂದರವಾದ ಒಂದು ಉಪನಿಷತ್ತು. ತಾವುಗಳೆಲ್ಲ ಶ್ರದ್ಧಾ ಭಕ್ತಿಯಿಂದ ಪ್ರತಿನಿತ್ಯವೂ ಭಾಗವಹಿಸ್ತಾ ಇದ್ದೀರಿ.
ನಾಳೆಯ ದಿನ ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ ಎಂಬುದಾಗಿ ಕರೀತಾರೆ. ಅದರಿಂದ ನಮ್ಮ ಆಶ್ರಮದಲ್ಲಿ ನಾವು ಬೆಳಿಗ್ಗೆ 9:30 ಪೂಜಾ ಕೈಂಕರ್ಯ ಮುಂತಾದವುಗಳನ್ನು ಇಟ್ಟುಕೊಂಡಿದ್ದೇವೆ. ಕೊನೆಯಲ್ಲಿ ವ್ಯಾಸರ ಮಹಿಮೆ, ಚಾತುರ್ಮಾಸ್ಯದ ಮಹತ್ವ ಮುಂತಾದ ವಿಷಯಗಳ ಕುರಿತಾದ ಒಂದು ಸಣ್ಣ ಸತ್ಸಂಗವು ಇರುತ್ತೆ. ಕೆಲವರು ಅಪೇಕ್ಷಿಸಿದ್ರು ಅದನ್ನ ನೇರ ಪ್ರಸಾರಕ್ಕೆ ನೀವು ಒಳಪಡಿಸಿದ್ರೆ ನಮಗೂ ಕೂಡ ದೂರದಿಂದ ನೋಡ್ಲಿಕ್ಕೆ ಆಗ್ತದೆ ಅಂತ. ಆ ನಿಮಿತ್ತದಿಂದ ಬೆಳಿಗ್ಗೆಯಿಂದ ನಡೆಯುವಂತಹ ಕಾರ್ಯಕ್ರಮ ನಮ್ಮ ಸಮರ್ಥ ಪ್ರಬೋಧದ ವಾಹಿನಿಯಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದಾರೆ ಅವರು. ನಮ್ಮ ಸಮರ್ಥ ಇದರಲ್ಲಿ ಸುಜ್ಞಾನ ಪಥದಲ್ಲಿ ಲಿಂಕ್ ಅನ್ನು ಕಳಿಸಿದ್ದಾರೆ, ಅದರಲ್ಲಿ ತಾವು ವೀಕ್ಷಿಸಬಹುದು. ಎಲ್ಲರಿಗೂ ಭಗವಂತನ ಸನ್ಮಾರ್ಗದಲ್ಲಿಡಲಿ, ಭಗವಂತನ ಹಾಗೂ ಗುರು ಪರಂಪರೆಯ ಅನುಗ್ರಹ ಎಲ್ಲರ ಮೇಲಿದ್ದು ಸನ್ಮಾರ್ಗದಲ್ಲಿ ನಡೆಯುವಂತಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.